ಚಪ್ಪರ ಚಪ್ಪರ ಸಾಕ್ಷಿ, ಚಪ್ಪರದಲ್ಲಿರೋ ಮಗ ಸಾಕ್ಷಿ, ನೀ ಸಾಕ್ಷಿ ನಮ್ಮ ಮದುವೆಗೆ. ವಿಮರ್ಶೆಗೆ ಆಳವಾದ ಜ್ಞಾನ ಬೇಕು. ಇವತ್ತಿನ ವಿಮರ್ಶೆ ಪತ್ರಿಕೆಯಲ್ಲಿ ಬರ್ತಕ್ಕಂಥದನ್ನ ಬಹುತೇಕರು ವಿಮರ್ಶೆ ಅಂತ ಅನ್ಕೊಂಡಿದ್ದಾರೆ. ಅದು ಬರೀ ಪುಸ್ತಕ ಪರಿಚಯನೇ ಹೊರತು ವಿಮರ್ಶೆ ಅಲ್ಲ. ನಿಮ್ಮದೇ ಆದ ಒಂದು ಪ್ರಕಾರ ಅಂತ ಇಲ್ವಾ? ಆಕ್ಚುಲಿ ನನ್ನ ಬಾಲ್ಯದ ದಿನಗಳಲ್ಲಿ ನಮ್ಮೂರಿಗೆ ಬರ್ತಾ ಇದ್ದಂಥ ಬೊಂಬೆ ರಾಮರು ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ಅವರು ಹಾಡ್ತಾ ಇದ್ದ ಆ ದನಿಗೆ ಮಾರು ಹೋಗಿ ನಾನು ಸಂಗೀತದ ಕಡೆ ನನ್ನ ಗಮನ, ನನ್ನ ಒಲವು ಒಲಿಲಿಕ್ಕೆ ಶುರುವಾಯಿತು. ಕಾವ್ಯ ಅಂತ ಅನ್ನೋದು ಆಕ್ರೋಶ ಮತ್ತು ಸಿಟ್ಟು ಅಭಿವ್ಯಕ್ತಿಯಾಗಿ ರೂಪುಗೊಂಡ ಒಂದು ಕಾಲ ಇತ್ತು. ನೀವು ಬರೆಯೋಷ್ಟೊತ್ತಿಗಾಗಲೇ ಅದು ಭಾಳ ಚಾಲ್ತಿಯಲ್ಲಿದ್ದ ಕಾಲ ಕೂಡ ಆಗಿತ್ತು. ಸೊ ಅಲ್ಲಿಂದ ವಿಷಾದದ ಕಡೆಗೆ ಹೊರಡಲಿಕ್ಕೆ ಏನು ಕಾರಣ? ಸಿದ್ಧಲಿಂಗಯ್ಯನವರು ಕೂಡ ಈ ಬಿಡುಗಡೆಯಲ್ಲಿ ಇದನ್ನು ಹೇಳಿದ್ರು, ಇದೊಂದು ಹೊಸ ಮೆಟಫೋರ್, ಇದು ನನಗೆ ಒಳೆದಿರಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನನ್ನ ಕಾವ್ಯದಲ್ಲೂ ಕೂಡ ಪ್ರತಿಭಟನೆ ಸ್ವರೂಪ ಅಲ್ಲಲ್ಲಿ ಕಂಡಿದೆ. ಸ್ನೇಹಿತರೆ ನಮಸ್ಕಾರ. ಮುಖಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಶಿವರಾಜ್ ಬ್ಯಾಡ್ರಳ್ಳಿ ಅವರು. ಕವಿಯಾಗಿ, ಕಥೆಗಾರರಾಗಿ, ಪ್ರಬಂಧಕಾರರಾಗಿ ಮತ್ತು ಜಾನಪದದಲ್ಲಿ ವಿಶೇಷ ಆಸಕ್ತಿ ಇರುವ ಶಿವರಾಜ್ ಬ್ಯಾಡ್ರಳ್ಳಿ ಅವರನ್ನ ಈ ಮಾತುಕತೆಗೆ ನಾನು ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ಧನ್ಯವಾದಗಳು ಸರ್. ಶಿವರಾಜ್ ಬ್ಯಾಡ್ರಳ್ಳಿ ಅವರು ಗುಡಿಸಲಿನೊಳಗೊಂದು ಬೆಳ್ಳಿ ಚುಕ್ಕಿ, ಚಮ್ಮಾವುಗೆಯ ಕಿಡಿಗಳು ಅನ್ನುವ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲದೆ ಮಣ್ಣಿನ ಮಿಡಿತ ಅನ್ನೋ ಒಂದು ಕಥೆಗಳ ಸಂಕಲನ ಪ್ರಕಟ ಆಗಿದೆ ಅವರದು. ಪರಿಶೋಧ, ಇಳಿಲ ಬೇರು, ವಚನ ಪಲ್ಲವಿ ಅನ್ನುವ ವಿಮರ್ಶಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಉಜ್ಜನಿ ಚೌಡಮ್ಮನ ಕುರಿತು ಅವರ PhD ಥೀಸಸ್ಗೆ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ಜೇನು ಮನೆಕಲ್ಲು ಅನ್ನುವ ಮಕ್ಕಳ ಕಥೆಗಳ ಸಂಕಲನ ಪ್ರಕಟಿಸಿದ್ದಾರೆ. ಒಂದು ಚೌರದ ಸುಖ ಅನ್ನುವ ಪ್ರಬಂಧ ಸಂಕಲನ ಕೂಡ ಅವರು ಇತ್ತೀಚಿನ ಕೃತಿಯವರು. ಇದಲ್ಲದೆ ಕೀರಂ ಮತ್ತು DR ನಾಗರಾಜ್ ಕುರಿತು ಮತ್ತು ಜನಪದ ಕಥೆಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಪ್ರಕಟಿಸಿದ್ದಾರೆ. ನನಗೆ ಒಂದು ತಿಳ್ಕೊಳ್ಬೇಕನ್ನುವ ಆಸಕ್ತಿ ಏನು ಅಂತಂದರೆ, ಈ ಸಾಹಿತ್ಯದ ಬೇರೆ 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 ಪ್ರಕಾರಗಳಿದೆಯಲ್ಲ, ಕಥೆ, ಕಾದಂಬರಿ, ಕಥೆ, ಕವಿತೆ, ವಿಮರ್ಶೆ, ಜಾನಪದ, ಮಕ್ಕಳ ಸಾಹಿತ್ಯ, ಪ್ರಬಂಧ, ಹೀಗೆ ಹರಡಿಕೊಳ್ಳಲಿಕ್ಕೆ ಏನು ಕಾರಣ? ನನಗೆ ಮೊದಲಿಂದಲೂ ಕೂಡ ಓದುವ ದಾಹ ಸಹಜವಾಗಿ ಜಾಸ್ತಿ ಇದೆ. ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ಲೈಬ್ರರಿಗಳಲ್ಲಿ ಹೆಚ್ಚು ಸಮಯ ಕಳೀತಿದೆ. ವಿಶೇಷವಾಗಿ ಈ ತಿಂಗಳ ಪತ್ರಿಕೆಗಳು, ಮಾಸಪತ್ರಿಕೆಗಳನ್ನು, ವಾರಪತ್ರಿಕೆಗಳನ್ನು ಗಂಟೆಗಟ್ಟಲೆ ಓದ್ತಿದ್ದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಸಣ್ಣ ಚುಟುಕದಿಂದ ಹಿಡಿದು ಕವಿತೆಗಳನ್ನು, ಪ್ರವಾಸ ಕಥನವನ್ನು ಸಂಬಂಧಪಟ್ಟಂಥ ಲೇಖನಗಳನ್ನು, ಪ್ರಬಂಧಗಳನ್ನು ನಾನು ಓದ್ತಿದ್ದೆ. ಹೆಚ್ಚು ಸಮಯ ಸಿಕ್ಕಿದ್ರೆ ಕಥೆಗಳನ್ನು ಕೂಡ ಓದ್ತಿದ್ದೆ. ಆ ಕಥೆಯ ನರೇಷನ್ನು, ಕಥೆಯ ತಂತ್ರಗಳನ್ನು ನೋಡ್ತಾ ಇದ್ದಾಗ ನಾವು ಬರಿಬೋದಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನನಗೆ ಎಲ್ಲ ಪ್ರಕಾರಗಳು ಕೂಡ ಇಷ್ಟನೇ, ಇನ್ಕ್ಲೂಡಿಂಗು ಸಂಗ್ರಹ ಮಾಡುವಂತಹದ್ದು ಕೂಡ ನನಗೆ ಒಂದು ಬಹುದೊಡ್ಡ ಸುಖದ ಮತ್ತು ಸಂತೋಷದ ಕೆಲಸ. ಹಾಗಾಗಿ ನನಗೆ ಎಲ್ಲ ಪ್ರಕಾರದಲ್ಲೂ ಕೂಡ ಕೆಲಸ ಮಾಡಬೇಕು ಅಂತ ಆಸಕ್ತಿ ಮೊದಲಿಂದ ಕೂಡ ಇದೆ. ನಿಮ್ಮದೇ ಆದ ಒಂದು ಪ್ರಕಾರ ಅಂತ ಇಲ್ವಾ? ಆ್ಯಕ್ಚುಲಿ ನನಗೆ ಆದಂಥ ಪ್ರಕಾರ ಅಂತ ಒಂದೇನಿಲ್ಲ. ಆದರೆ ನನಗೆ ನನ್ನ ಬಾಲ್ಯದ ದಿನಗಳಲ್ಲಿ ನಮ್ಮೂರಿಗೆ ಬರ್ತಾ ಇದ್ದಂಥ ಬೊಂಬೆ ರಾಮರು ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ಅವರು ಹಾಡ್ತಾ ಇದ್ದ ಆ ದನಿಗೆ ಮಾರು ಹೋಗಿ ನಾನು ಸಂಗೀತದ ಕಡೆ ನನ್ನ ಗಮನ, ನನ್ನ ಒಲವು ಒಲಿಲಿಕ್ಕೆ ಶುರುವಾಯಿತು. ಅದಕ್ಕಿಂತ ಮುಖ್ಯವಾಗಿ ನಮ್ಮೂರಿನಲ್ಲಿ ಪೌರಾಣಿಕ ನಾಟಕಗಳನ್ನು ನಮ್ಮೂರಿನ ಜನರು ಹಾಡ್ತಿದ್ದರು. ಆ ಪೌರಾಣಿಕ ನಾಟಕದಲ್ಲಿ ಹಾರ್ಮೋನಿಯಂ ಶಬ್ದ ಕೇಳಿಸ್ಕೊಂಡಾಗ ಸಂಗೀತದ ಕಡೆ ನನ್ನ ಮನಸ್ಸು ಆ ಕ್ಷಣಕ್ಕೆ ಒಲಿಲಿಕ್ಕೆ ಶುರುವಾಯಿತು. ನಾನು ಡಿಗ್ರಿ ಓದವರು ಕೂಡ ನಮ್ಮೂರಿನಲ್ಲಿ ಒಬ್ಬ ಹಿರಿಯ ಇದ್ದ, ನನಗಿಂತ ಸೀನಿಯರ್, ಶಿವಣ್ಣ ಅಂತ. ಅವ್ರ ಮನೆಗೆ ಎಲ್ಲ ಪತ್ರಿಕೆಗಳು ಕೂಡ ತರಿಸ್ತಾ ಇದ್ದ. ಉದಾಹರಣೆಗೆ ಹೇಳೋದಾದರೆ ಸುಧಾ, ತರಂಗ, ಮಯೂರ, ಈ ಪತ್ರಿಕೆಗಳನ್ನು ಆಗ ನಾನು ಓದ್ತಾ ಇರಲಿಲ್ಲ, ಬರೀ ಚಿತ್ರಗಳನ್ನು ನೋಡ್ತಾ ಇದ್ದೆ. ಆಮೇಲೆ ಆತ ಭಾಳಷ್ಟು ಸಾಹಿತ್ಯವನ್ನು ಓದ್ಕೊಂಡಿದ್ದ. ಅವನ ಮಾತುಗಳನ್ನು ಕೇಳಿದಾಗ ನಾನು ಕೂಡ ಯಾವುದಾದ್ರು ಒಂದು ಪ್ರಕಾರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಡಿಗ್ರಿಯಲ್ಲಿ ಕೂಡ ಹುಟ್ಕೊಳ್ತು. ಹಾಗಾಗಿ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಬಟ್ ಮೊದಲಿಗೆ ಕವಿತೆ ಅಂತ ಹುಡುಕಿದ್ದು ನನ್ನ ಆಸಕ್ತಿಯ ಕ್ಷೇತ್ರಗಳಲ್ಲಿ ಒಂದು ಕಾವ್ಯವನ್ನು ಬರೆಯೋದು ನನಗೆ ಮೊದಲಿಂದಲೂ ಕೂಡ ಇದೆ. ಕಾರಣ ಏನು ಅಂತಂದರೆ,
ನಾನು SSLCಯಲ್ಲಿ ಇರಬೇಕಾದಾಗಲೇ ನಮ್ಮೂರಿನಲ್ಲಿ ಒಂದು ಸಾಮಾಜಿಕ ನಾಟಕವನ್ನು ಹಾಡ್ತಾರೆ. ಆಗ ಸಾಕ್ಷರತಾ ಆಂದೋಲನ ಕರ್ನಾಟಕದಲ್ಲಿ ಭಾಳ ಜೋರಾಗಿ ನಡೀತಾ ಇರುತ್ತೆ. ಈ ಮಂಡ್ಯ ಮೂಲದವರು ಒಬ್ಬರು ಹನಿಯಂಬಾಡಿ ರಾಜು ಅನ್ನೋರು ಹೆಬ್ಬೆಟ್ಟು ಅನ್ನೋ ನಾಟಕವನ್ನು ಬರೆದು ಅದನ್ನು ಹಳ್ಳಿಗಳಲ್ಲಿ ವಿದ್ಯಾವಂತ ಯುವಕರು ಸೇರಿಕೊಂಡು ಹಾಡ್ತಾ ಇರ್ತಾರೆ. ಆಗ ಅದರಲ್ಲಿ ಒಬ್ಬ ಕರಿಯ ಎನ್ನುವಂಥ ಪಾತ್ರ ಮಾಡಿರ್ತಕ್ಕಂಥವನು, ಅವನ ಹೆಸರು ಕೂಡ ಕರಿಯನೇ. ನಾಟಕ ಇನ್ನೇನು 15 ದಿವಸ ಇರಬೇಕಾದ್ರೆ ಆತ ಬೆಂಗಳೂರಿಗೆ ಬಂದುಬಿಡ್ತಾನೆ. ಆಗ ನಾನು SLC ಓದುವಂಥ ಹುಡುಗ. ಆಗ ಆ ಆಯೋಜಕರು ಏನು ಮಾಡ್ತಾರೆ, ನನಗೆ ನನ್ನ ಬಣ್ಣ ನೋಡೋ ಏನೋ ಗೊತ್ತಿಲ್ಲ, ಆ ಕರಿಯನ ಪಾತ್ರವನ್ನು ನನಗೆ ತಲೆ ಕೆಡ್ತಾರೆ. ಆ ಕರಿಯನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ಊರಿನಲ್ಲಿ ಒಂದು ರೀತಿಯಲ್ಲಿ ಪ್ರಶಂಸೆ ಬರಲಿಕ್ಕೆ ಶುರುವಾಯಿತು. ಆಗಲಿಂದ ನನಗೆ ಸ್ಟೇಜ್ಗೆ ಹತ್ತದಂಗಿಂದ ರಂಗಭೂಮಿ, ಈ ಕಲೆ, ಈ ಸಂಗೀತದ ಬಗ್ಗೆ ಹೆಚ್ಚು ಒಲವು ಬರ್ತಾ 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 ಕಾವ್ಯವೂ ಕೂಡ ನನ್ನ ಒಳಗಡೆ ಇಳಿಲಿಕ್ಕೆ ಶುರುವಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಕಾವ್ಯವನ್ನು ಬಹಳ ವಿಶೇಷವಾಗಿ ನಾನು ಓದಿ ಗುನುಗ್ತಾ ಇದ್ದೆ, ಹಾಡುಗಳನ್ನು ಕೇಳ್ತಾ ಇದ್ದೆ, ಭಾವಗೀತೆಗಳನ್ನು ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಕಾವ್ಯ ನನ್ನ ಒಳಗಡೆ ಇಳಿಲಿಕ್ಕೆ ಶುರುವಾಯಿತು. ಆರಂಭದ ಕವಿತೆಗಳ ಸ್ವರೂಪ ಏನಿತ್ತು? ನನ್ನ ಮೊದಲನೇ ಕವಿತೆಗಳು ನನ್ನ ಮೊದಲನೇ ಸಂಕಲನ ಗುಡಿಸಲೊಳಗೊಂದು ಬೆಳ್ಳಿ ಚುಕ್ಕಿ ಅಂತ. ಸಾಮಾನ್ಯವಾಗಿ ಮೊದಲನೇ ಸಂಕಲನಗಳೆಲ್ಲ ಹದಿಹರೆಯದ ವಯಸ್ಸಿನಲ್ಲಿ ಬರೋದ್ರಿಂದ ಪ್ರೇಮ ಪ್ರೀತಿಯನ್ನು ಕುರಿತು ಸಹಜವಾಗಿರ್ತವೆ. ಆದರೆ ನನ್ನ ಮೊದಲನೇ ಕವನ ಸಂಕಲನದಲ್ಲಿ ಒಂದು ಜಾತಿಯ ತಾರತಮ್ಯ, ಅಸ್ಪೃಶ್ಯತೆ, ದಲಿತರ ನೋವುಗಳನ್ನು ಸಹಜವಾಗಿ ನಾನೇ ಎದುರುಗಡೆ ನೋಡೋದಲ್ಲ, ನಾನೇ ಅನುಭವಿಸಿದ್ದ ಕಾರಣಕ್ಕಾಗಿ ಆ ವಿಷಾದತೆಯನ್ನು ಕುರಿತು ನನ್ನ ಮೊದಲನೇ ಸಂಕಲನದಲ್ಲಿ ನಾನು ದಾಖಲೆ ಮಾಡಿದೆ. ಉದಾಹರಣೆ, ಒಂದು ಪದ್ಯವನ್ನು ನೆನ್ಕೊಳ್ಳೋದಾದರೆ ಅಲ್ಲಿ ಯುಗಾದಿ ಅಂತ ಒಂದು ಪದ್ಯ ಬರ್ತದೆ. ಆ ಯುಗಾದಿ ಒಳಗಡೆ ಅಪ್ಪ ಮಾಡಿದಂಥ ಸಾಲಕ್ಕೆ ಪ್ರತಿರೂಪವಾಗಿ ಬಡ್ಡಿಯನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ, ಯುಗಾದಿ ಹಬ್ಬದ ದಿವಸ ಸಾಲ ಕೊಟ್ಟಂಥವರು ಬಂದು ಮನೆ ಹತ್ರ ಜಗಳ ಆಡ್ತಕ್ಕಂಥ ಈ ಸನ್ನಿವೇಶಗಳನ್ನೆಲ್ಲ ನಾನು ನೋಡ್ತಾ ಇದ್ದಾಗ ನನ್ನ ಮೊದಲ ಪೊಯಂ ಕಲೆಕ್ಷನ್ನಲ್ಲಿ ಈ ಜಾತಿಯ ದೌರ್ಜನ್ಯಗಳು, ಜಾತಿಯ ತಾರತಮ್ಯಗಳು, ಅಸ್ಪೃಶ್ಯತೆಯ ಆಚರಣೆಗಳು, ದೇವಸ್ಥಾನಕ್ಕೆ ಸೇರಿಸ್ತಿರತಕ್ಕಂಥ ಇಂಥ ಹಲವಾರು ಚಟುವಟಿಕೆಗಳನ್ನು ನೋಡಿ ನನ್ನ ಮನಸ್ಸಿನಲ್ಲಿ ತುಂಬ ವರ್ಷಗಳು ಕಾಡ್ತಾ ಇದ್ದಾಗ ನನ್ನ ಮೊದಲನೇ ಪೊಯಂ ಕಲೆಕ್ಷನಲ್ಲೂ ಕೂಡ ನಾನು ಅದನ್ನು ದಾಖಲೆ ಮಾಡಿದೆ. ಹಾಗಾಗಿ ನನ್ನ ಮೊದಲನೇ ಕವನ ಸಂಕಲನ ಪ್ರೀತಿ ಪ್ರೇಮಕ್ಕಿಂತ ವಿಷಾದನೆ ಕೂಡ ಹೆಚ್ಚಾಗಿ ಕಾಣುತ್ತೆ. ಈಗ ಆ್ಯಕ್ಚುಲಿ ದಲಿತ ಕಾವ್ಯ ಅಂತ ಅನ್ನೋದು ಆಕ್ರೋಶ ಮತ್ತು ಸಿಟ್ಟುನ ಅಭಿವ್ಯಕ್ತಿಯಾಗಿ ರೂಪುಗೊಂಡ ಒಂದು ಕಾಲ ಇತ್ತು. ನೀವು ಬರೆಯೋಷ್ಟೊತ್ತಿಗಾಗಲೇ ಅದು ಭಾಳ ಚಾಲ್ತಿಯಲ್ಲಿದ್ದ ಕಾಲ ಕೂಡ ಆಗಿತ್ತು. ಸೊ ಅಲ್ಲಿಂದ ವಿಷಾದದ ಕಡೆಗೆ ಹೊರಡಲಿಕ್ಕೆ ಏನು ಕಾರಣ? ಈಗ ಸಿದ್ಧಲಿಂಗಯ್ಯನವರ ಕಾವ್ಯ ಆಕ್ರೋಶದ ಕಾವ್ಯಗಳನ್ನು ನೀವೆಲ್ಲ ಗೊತ್ತಿರ್ಬೋದು. ಎಲ್ಲಿಗೆ ಬಂತು ಯಾರಿಗೆ ಬಂತು ಅನ್ನುವಂಥ ಕಾವ್ಯದಾಗಲಿ, ದೊಡ್ಡಗೌಡರ ಬಾಗಿಲಿಗೆ ನನ್ನ ಮೂಳೆಯ ತೋರಣ. ನಾನು ಬರೆಯುವ ಕಾಲಕ್ಕೆ ನನ್ನ ತಲೆಮಾರಿನ ಹಲವಾರು ಜನರಿಗೆ ಅಥವಾ ಕವಿಗಳಿಗೆ ಬೇರೆ ರೀತಿಯಲ್ಲಿ ಕೂಡ ಕಂಡಿರ್ಬೋದು. ನನಗೆ ನನ್ನ ಓದಿನ ಹಿನ್ನೆಲೆಯಿಂದ ಸಿದ್ಧಲಿಂಗಯ್ಯನವರ ಕಾವ್ಯವನ್ನಾಗಲಿ ಅಥವಾ ಇನ್ಯಾರೋ ಒಬ್ಬರ ಕಾವ್ಯವನ್ನು ಅನುಕರಣೆ ಮಾಡೋದಕ್ಕಿಂತ ನನಗೆ ಅನಿಸಿದ್ದನ್ನು ಅದು ವಿಷಾದದ ರೀತಿಯಲ್ಲೋ ಅಥವಾ ಮನರಂಜನೆಯ ರೀತಿಯಲ್ಲೋ ಅಥವಾ ವಿಷಾದ ಮತ್ತು ವ್ಯಂಗ್ಯ ವಿನೋದದ ಈ ಜುಗಲ್ಬಂದಿಯ ರೀತಿಯಲ್ಲೂ ಕೂಡ ಬರೆದ್ರೆ ಹೆಚ್ಚು ಜನರಿಗೆ ತಲುಪುತ್ತೆ ಅನ್ನೋ ಕಾರಣಕ್ಕಾಗಿ ನಾನೊಂದು ಸಣ್ಣ ಮಾರ್ಗವನ್ನು ಕೂಡ ಕಂಡುಕೊಂಡೆ. ನನ್ನ ಪದ್ಯದಲ್ಲೂ ಕೂಡ ಕೆಲವು ಆಕ್ರೋಶದ ಕವಿತೆಗಳು ಕೂಡ ಇದ್ದಾವೆ. ಆದರೆ ಆಕ್ರೋಶದ ಕವಿತೆಗಳಿಗಿಂತ ಬಹಳ ಮುಖ್ಯವಾಗಿ ಓದುಗರನ್ನು ಹೇಗೆ ತಲುಪಬೇಕು, ಯಾಕಂದರೆ ಎಲ್ಲವೂ ಕೂಡ ಆಕ್ರೋಶದಿಂದ ಜನಗಳನ್ನು ಪರಿವರ್ತನೆ ಆಗುತ್ತೆ ಅಂತ ನಾನಂತೂ ಕೂಡ ನಂಬ್ಕೊಂಡಿಲ್ಲ. ಅದೊಂದು ಪ್ರತಿಭಟನೆ. ಅದರ ಕಾವ್ಯದಲ್ಲಿ ಓದುಗರ ಮನಸ್ಸಿಗೆ ಇಳಿಬೇಕು ಅನ್ನೋದು ನನ್ನ ಮೊದಲ ಕವನ ಸಂಕಲನದ ಹಂಬಲ ಆಗಿತ್ತು. ಬಟ್ ಅಲ್ಲಿ ಈ ಘೋಷಣಾ ಥರದ ಹಾಡುಗಳಿಲ್ವಾ ನನ್ನ ಕಾವ್ಯದಲ್ಲಿ? ಇದಾವೆ. ಕೆಲವು 2-3 ಕವಿತೆಗಳು ನೋಡ್ಕೊಂಡ್ರೆ ಆ ಘೋಷಣೆಯ ರೀತಿಯಲ್ಲೂ ಕೂಡ ಕವಿತೆಗಳು. ಉದಾಹರಣೆ, 70ರ ದಶಕದಲ್ಲಿ 20ರ ಹರಿವೊಮ್ಮಿ ಸಾಲು ಟಾರು ರಸ್ತೆಗಳ ಮೇಲೆ ಬರವ ಕಾಲು ಬರವಣಿಗೆ ಮಾಯವಾದವೋ ಮಂಕಾದವೋ ಅಂತ ಹೆಚ್ಚು ಕಮ್ಮಿ ದಲಿತ ಸಂಘರ್ಷ ಸಮಿತಿಯನ್ನೇ ಪ್ರಶ್ನೆ ಮಾಡುವಂಥ ಮಟ್ಟಿಗೆ ನಾನು ಅಲ್ಲಿ ಒಂದು ಪದ್ಯವನ್ನು ಕೂಡ ದಾಖಲೆ ಮಾಡಿದೆ. ಅದರ ಶೀರ್ಷಿಕೆ ಈಡುಗಾಯಿ ಅಂತ. ಈಡುಗಾಯಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಈಡುಗಾಯಿನ ಹೊಡೆದ್ರೆ ಅದು ಚೂರಾಗಿ ಪೀಸ್ ಆಗ್ತಾರೆ. ಹಾಗೆ ಇವತ್ತಿನ DSS ಈಡುಗಾಯಿ ತರ ಚೂರಾಗಿದೆ ಅನ್ನುವಂಥ ಒಂದು ಮೆಟಫರ್ನ ಇಟ್ಕೊಂಡು ನಾನು ಬರೆದೆ. ಅದು ನನಗೆ ಒಂದು ರೀತಿಯಲ್ಲಿ ವಿಷಾದನೂ ಕೂಡ ಉಂಟು, ಇನ್ನೊಂದು ಕಡೆ ಸಂಘರ್ಷ ಸಮಿತಿಯನ್ನು ಪ್ರಶ್ನೆ ಮಾಡುವ ಹಂಬಲನೂ ಕೂಡ ಉಂಟು. ಇದನ್ನ ಕೀರಮ್ಮ ಅವರು ಮಾತಾಡಬೇಕಾದಾಗ ಇದೊಂದು ಹೊಸ ಮೆಟಫರ್ ತರ ಕಾಣಿಸ್ತಾ ಇದೆ,
ಸಿದ್ಧಲಿಂಗಯ್ಯನವರು ಕೂಡ ಈ ಬಿಡುಗಡೆಯಲ್ಲಿ ಇದನ್ನು ಹೇಳಿದ್ರು, ಇದೊಂದು ಹೊಸ ಮೆಟಫೋರ್, ಇದು ನನಗೆ ಒಳೆದಿರಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನನ್ನ ಕಾವ್ಯದಲ್ಲೂ ಕೂಡ ಪ್ರತಿಭಟನೆ ಸ್ವರೂಪ ಅಲ್ಲಲ್ಲಿ ಕಂಡಿದೆ. ಈಗ ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕಂತ ಅನಿಸ್ತದೆ, ನಿಮಗೆ ಸಂಗೀತದಲ್ಲಿ ಆಸಕ್ತಿ ಇದ್ದದ್ರಿಂದ ಹಾಡನ್ನ ಬರೀಬೇಕಂತ ಅನಿಸ್ಲಿಲ್ಲ? ಸರ್, ನನ್ನ ಹಾಡು ಕೂಡ ಬರೆದಿದ್ದೀನಿ. ನಾನು ಡಿಗ್ರಿಯಲ್ಲಿ ಓದ್ತಾ ಇರಬೇಕಾದ್ರೆ NSS ಶಿಬಿರಾರ್ಥಿಯಾಗಿ ನಾನು ಸೇರಿಕೊಂಡಾಗ ನನಗೆ ಪಾಠ ಹೇಳಿದಂಥ ಮೇಷ್ಟ್ರುಗಳು ಮೊದಲ ಯಾವುದೇ ಕಾರ್ಯಕ್ರಮಗಳಲ್ಲಿ ಶಿವರಾಜ್ ಕೈಲಿ ಹಾಡು ಹೇಳಿಸಿ ಅಂತ ಹೇಳೋರು. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಲು ಸೇರೋಣ ಬನ್ನಿ ನಾವೆಲ್ಲ, ಸೇರೋಣ ಬನ್ನಿ ನಾವೆಲ್ಲ. ಸಂದರ್ಭಕ್ಕೆ ತಕ್ಕಂತೆ ಆಶು ಕವಿತೆಗಳನ್ನು ಬರೆದು ಅಲ್ಲೇ ನಾನು ಹಾಡು ಕಟ್ಟಿಬಿಡ್ತಿದ್ದೆ. ಹಿಂಗಾಗಿ ಮೇಷ್ಟ್ರುಗಳಿಗೂ ಕೂಡ ಹತ್ರ ಅದೇ. ಯಾವುದೋ ಗಣಪತಿ ಕೂರಿಸ್ಬೇಕಾದಾಗ ಶಿವರಾಜ್ ಕೈಲಿ ಹಾಡು ಹೇಳಿಸಿ ಅಂತ ಹೇಳಿದಾಗ ನಾನು ನಂದೇ ಪದ್ಯಗಳನ್ನು ಬರೆದು ಹಾಡು ಬಿಡ್ತಿದ್ದೆ. ಇದು ಎಲ್ಲಿಂದ ಬಂತು ಅಂತ ಅಂದ್ರೆ, ಅಲೆಮಾರಿ ಕುಟುಂಬದವರು ಒಂದು ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು, ಅದು ಭಿಕ್ಷೆ ಅಂತ ಅನ್ಬಾರ್ದು, ಪಡಿದಾನಕ್ಕೋಸ್ಕರ ಬರ್ತಾ ಇದ್ದಂಥ ಗಂಡ ಹೆಂಡತಿಯರು ಆವತ್ತಿಗೋಸ್ಕರ ಮಾತ್ರ ಅವರು ಪಾಪ ಹಸಿಟ್ಟನ್ನ ರಾಗಿಯನ್ನ ಈಸ್ಕೊಳ್ತಾ ಇದ್ದಾಗ ಅವ್ರ ದನಿ ಕೇಳ್ತಾ ಇದ್ದಂಥ ನಾನು ನಮ್ಮ ಮನೆಗೆ ಬಂದಾಗ ಪಡಿದಾನ ಕೊಟ್ಟು ಸುಮ್ಮನೆ ಆಗ್ತಿರಲಿಲ್ಲ, ಅವ್ರ ಜೊತೆಯಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತಿದ್ದೆ. ಇಡೀ ಕೇರಿ ಊರುಗಳು ಸುತ್ತಾಗ್ತಾ ಇದ್ರೆ ನನ್ನ ಕಿವಿ ಮೇಲೆ ಸುಮಾರು 30-40 ಹಾಡುಗಳು ಕಿವಿಗೆ ಬೀಳ್ತಾ ಇದ್ದವು. ಇದು ನನಗೆ ಬಾಲ್ಯದಲ್ಲೇ ನಾನು ಕಲಿಬೇಕು, ನಾನು ಹಾಡಬೇಕು ಎನ್ನುವಂಥ ಸಂಗೀತದ ಬಗ್ಗೆ ಹಂಬಲ ಜಾಸ್ತಿ ಆಯಿತು. ಹಾಗಾಗಿ ನಾನು ಅಲ್ಲಲ್ಲಿ ಪದ್ಯಗಳನ್ನು ಬರ್ಲಿಕ್ಕೆ ಶುರು ಮಾಡಿದೆ. ವಯೋಸಹಜವಾದ ಪ್ರೀತಿ ಅದೆಲ್ಲ ಬೇಡ ಅನ್ನಿಸ್ತಾ? ಇಲ್ಲ, ವಯೋಸಹಜವಾದ ಪ್ರೀತಿ ಸಹಜವಾಗಿದ್ದೇ ಇತ್ತು. ಮನುಷ್ಯನ ಸಹಜವಾದಂಥ ಗುಣದಲ್ಲಿ ಒಂದಾದಂಥ ಪ್ರೀತಿ ಪ್ರೇಮದ ಬಗ್ಗೆನೂ ಕೂಡ ನಾನು ಮೊದಲ ಸಂಕಲನದಲ್ಲೂ ಕೂಡ ಬರೆದಿದ್ದೀನಿ. ಅದರಲ್ಲಿ ಒಂದು ಉದಾಹರಣೆ ಹೇಳಿದ್ರೆ, ಮುತ್ತುಗದ ಹೂವೇ ಮುತ್ತು ದುಡಿಸಬೇಡ, ದಾರಿ ಯಾವುದೆಂದು ಕಾಯಲು ಬೇಡ, ಮುತ್ತುಗದ ಹೂವೇ. ಸಾಮಾನ್ಯವಾಗಿ ಮುತ್ತುಗದ ಮರ ನೀವು ಕೇಳಿದ್ರೆ, ಹೌದು, ಬಹಳ ಹಿಂದೆಲೆ ಇಸ್ತ್ರಿ ಎಲೆಗೆ ಅದನ್ನು ಬಳಸ್ತಾ ಇದ್ರು. ಆ ಮುತ್ತುಗದ ಹೂವು ಬಹಳ ಒಂಥರ ರಕ್ತದ ಬಣ್ಣವಾಗಿ ಬಿಡ್ತಾ ಹೋಗ್ತಾ ಇರತ್ತೆ. ಜನನಲ್ಲಿ ಬರ್ತದೆ, ಜನನ ಯಶೋಧರ ಚರಿತ್ರೆಯಲ್ಲಿ ಬರ್ತಾ ಇರುತ್ತೆ. ಆ ಮುತ್ತುಗದ ಹೂವನ್ನು ನೋಡ್ಕೊಂಡು ಒಂದು ಹೆಣ್ಣನ್ನು ಕಲ್ಪಿಸ್ಕೊಂಡು ನಾನು ಪ್ರೇಮ ಕವಿತೆಗಳನ್ನು ಕೂಡ ಬರ್ತಿದ್ದೀನಿ. ಆದ್ರೆ ಇದನ್ನು ಕೀರಮ್ಮ ಅವರು ಹೆಂಗೆ ಹೇಳಿದ್ರು ಅಂತ ಅಂದ್ರೆ, ಈ ಕವಿತೆಯನ್ನು ನೋಡ್ಕೊಂಡ್ರೆ ಸಿದ್ಧಲಿಂಗಯ್ಯನವರ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಅನ್ನುವಂಥ ಒಂದು ಛಾಯೆ ಇದೆ. ಆದ್ರೆ ಒಬ್ಬ ಕವಿಯನ್ನ ಅನುಸರಿಸೋದು ತಪ್ಪಲ್ಲ, ಆದ್ರೆ ಅದನ್ನ ಮಾಚಬೇಕು ಅನ್ನುವಂಥ ಒಂದು ಸೂಚ್ಯವನ್ನು ಕೂಡ ಹೇಳಿದ್ರು. ಹಾಗಾಗಿ ನನಗೆ ಪ್ರೇಮ ಕವಿತೆಗಳನ್ನು ಕೂಡ ಬರೆಯುವ, ಓದುವ, ಹಾಡುವ ಹಂಬಲ ಮೊದಲಿಂದಲೂ ಕೂಡ ಇದೆ. ಈಗ ಮೊದಲನೇ ಸಂಕಲನ ಬಂದಲ್ಲ, ಅದಕ್ಕೆ ಬಂದ ಪ್ರತಿಕ್ರಿಯೆ? ಸರ್, 2005ನೇ ಇಸ್ವಿನಲ್ಲಿ ಬಂತು. ನನಗೆ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಸಿದ್ಧಲಿಂಗಯ್ಯನವರು ಒಂದು ಮಾತು ಹೇಳಿದ್ರು. ಶಿವರಾಜ್ ಅವರು ಕವಿತಾ ಸಂಕಲನವನ್ನು ಪ್ರಕಟ ಮಾಡಿ ಕೀರಮ್ಮವ್ರನ್ನ ಪುಸ್ತಕ ಬಿಡುಗಡೆಗೆ ಕರೆದಿರೋದು ಅಂತ ಅಂದರೆ ಶಿವರಾಜ್ ಅವರ ಕವಿತೆಗಳಲ್ಲಿ ಏನೋ ಒಂದು ಶಕ್ತಿ ಇದೆ ಎನ್ನುವಂಥ ಮಾತನ್ನು ಹೇಳಿದ್ರು. ಅದೇ ನನಗೆ ಬಹಳ ಭರವಸೆಯನ್ನು ಮೂಡಿಸ್ತು. ಅದು 1,000 ಪ್ರತಿಗಳನ್ನು ಹಾಕಿಸ್ದೆ. ಒಂದೇ 6 ತಿಂಗಳಲ್ಲಿ ಬಹುಶಃ ಎಲ್ಲ 1,000 ಪ್ರತಿಗಳು ಕೂಡ ಖಾಲಿಯಾದವು. ನಮ್ಮ ಸ್ನೇಹಿತರುಗಳು ಅದನ್ನು ಕೊಂಡ್ಕೊಂಡ್ರು. ನಮ್ಮ ಊರಿನ ವ್ಯಕ್ತಿಗಳು ಅದನ್ನು, ನಿನ್ನ ಕವಿತೆಗಳನ್ನು ನೋಡಿದೆ, ಲೈಬ್ರರಿ ನೋಡಿದೆ ಅಂತ ತುಂಬ ಜನ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮತ್ತು ಅಲ್ಲಿರುವಂಥ ಕೆಲವು ಕವಿತೆಗಳನ್ನು ಹಲವಾರು ಪತ್ರಿಕೆಗಳು ಪ್ರಕಟ ಮಾಡಿ ಒಂದು ಒಳ್ಳೆಯ ಸ್ಪಂದನೆ ಬಂತು. ಈಗ ಚಮ್ಮಾವಿಗೆ ಕಿಡಿಗಳು ಬಂತಲ್ಲ, 2ನೇ ಕಲೆಕ್ಷನ್, ಅಲ್ಲಿಂದ ಅಲ್ಲಿಗೆ ಏನು ಬದಲಾವಣೆ ಆಯಿತು? ಚಮ್ಮಾವಿಗೆ ಕಿಡಿಗಳು ಬಂದಾಗ 2017ನೇ ಇಸ್ವಿ, ಒಂದು 10 ವರ್ಷಗಳ ನಂತರ ನಾನು 2ನೇ ಪೊಯಮ್ ಕಲೆಕ್ಷನನ್ನು ಮಾಡಿದೆ. ಕಾರಣ ಏನು ಅಂತಂದರೆ, ಅದರ ನಡುವೆ ಬೇರೆ ಬೇರೆ PhD ಸಂಗ್ರಹ ಕಾರ್ಯಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡೋದ್ರಿಂದ ನನ್ನ ಕವಿತೆ ಕಡೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಚಮ್ಮಾವಿಗೆ ಕಿಡಿಗಳಲ್ಲೂ ಕೂಡ ನನ್ನ ಮೊದಲಿನ ಸಂಕಲನದಲ್ಲಿ ಹೆಂಗೆ ವಿಷಾದ, ಪ್ರತಿಭಟನೆ, ಪ್ರೀತಿ, ಪ್ರೇಮ ಹೆಂಗೆ ಬತ್ತೋ ಅದನ್ನು ಬೇರೆ ಮಗ್ಗಲುಗಳಿಂದ ನೋಡಲಿಕ್ಕೆ ಶುರು ಮಾಡಿದೆ. ಅಷ್ಟದ ಕಾಲ ನನಗೆ ಓದಿನ ದಾಹ ಮತ್ತು ಅನುಭವ ಹೆಚ್ಚಾಗಿದ್ದರಿಂದ ದಲಿತ ಕಾವ್ಯವನ್ನು ನೋಡುವ ಭಿನ್ನ ಬಗೆಯನ್ನು ವಿಮರ್ಶಕರು ನೋಡುವಂಥ ಒಳನೋಟಗಳು, ಸಮಾಜ ಬಿಂಬಿಸ್ತಕ್ಕಂಥ ಬೇರೆಯ ಪ್ರತಿಕ್ರಿಯೆಗಳು ನೋಡಿಕೊಂಡು ನನ್ನದೇ ಆದಂಥ ಒಂದು ದಾಟಿಯಲ್ಲಿ ನಾನು ಅದನ್ನು ಬರಲಿಕ್ಕೆ ಶುರು ಮಾಡಿದೆ. ಅದಕ್ಕೆ KS ನಿಸಾರ್ ಅಹಮದ್ ಅವರು ಬೆನ್ನುಡಿಯ ಮಾತುಗಳನ್ನು ಬರೀತಾ ಶಿವರಾಜ್ ಅವರಿಗೆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವ, ವ್ಯವಸ್ಥೆಯನ್ನು ಪ್ರತಿಭಟಿಸಿ ಒತ್ತಾಯವಾಗಿ ಕೇಳುವಂಥ ಹಲವು ಕವಿತೆಗಳು ಈ ಸಂಕಲನದಲ್ಲಿ ಇದ್ದೇವೆ ಎನ್ನುವಂಥ ಮಾತನ್ನು ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ.
ಹಾಗಾಗಿ ನಾನು 2ನೇ ಸಂಕಲನದಲ್ಲಿ ಬಂದಲ್ಲೂ ಕೂಡ ಅಷ್ಟೇನೂ ನನಗೆ ಬದಲಾವಣೆ ಆಗಲಿಲ್ಲ ಅಂತ ನನ್ನ ನಂಬಿಕೆ. ಈಗ ನಿಮಗೆ ವಿಮರ್ಶಕರ ಜೊತೆಗಿನ ಒಡನಾಟ ಎಲ್ಲ ಐತಲ್ಲ, ಅಥವಾ ನೀವೇ ಸ್ವತಃ ವಿಮರ್ಶೆ ಬರೀ, ಸೊ ನಿಮ್ಮ ಕವಿತೆಗಳನ್ನು ನೀವೇ ವಿಮರ್ಶೆ ಮಾಡೋದಾದ್ರೆ ಹೆಂಗೆ ಮಾಡ್ತೀರಿ? ಕೆಲವು ಸರಿ ವಿಮರ್ಶಕನು ಕುವೆಂಪು ಅವರದೊಂದು ಮಾತು, ನಾನೇರುವೆ ಎತ್ತರಕ್ಕೆ ನೀನೇರ ಬಲ್ಲೆಯ ಅಂತ ಹಿಂಗೆ ಹೇಳ್ತಾರೆ ಮಾತನ್ನ. ಒಬ್ಬ ಕವಿ ಒಂದು ಕವಿತೆಯನ್ನು ರಚನೆ ಮಾಡಿದಾಗ ತನ್ನ ಧ್ಯಾನಸ್ಥ ಸ್ಥಿತಿಯಲ್ಲಿ ತನಗನಿಸಿದ್ದನ್ನ ಒಂದು ಬಂಧವಾಗಿ ಕಟ್ಟಿಬಿಡ್ತಾನೆ. ಆದರೆ ಕೆಲವು ಕವಿತೆಗಳನ್ನು, ನಾವು ಬರೆದ ಕವಿತೆಗಳನ್ನು ನಾವೇ ಪರಿಪೂರ್ಣವಾಗಿ ವಿಮರ್ಶೆ ಮಾಡಿ ಅರ್ಥ ಮಾಡಿಸೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ವಿಮರ್ಶಕ ಅದನ್ನು ವಸ್ತುನಿಷ್ಠವಾಗಿ ನೋಡ್ಬೋದು, ತೌಲ್ನಿಕವಾಗಿ ನೋಡ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೂಡ ನೋಡ್ಬೋದು. ಅದರ ಕವಿಗೆ ಏನಾಗುತ್ತೆ ಅಂತಂದರೆ, ಒಂದು ಕಾಲ್ಪನಿಕವಾಗಿ ಬರೆದಿರ್ತಕ್ಕಂಥ ಒಂದು ಕವಿತೆ ಆಗಲಿ, ಅನುಭವಾತ್ಮಕವಾಗಿ ಬರೆದಿರ್ತಕ್ಕಂಥ ಕವಿತೆಗಳಾಗಲಿ, ಅದನ್ನೊಂದು ಸೀಮಿತವಾದಂಥ ಅರ್ಥದಲ್ಲಿ ಒಬ್ಬ ಕವಿ ನೋಡ್ಲಿಕ್ಕೆ ಬಯಸ್ತಾನೆ. ಆದರೆ ನನ್ನ ಕವಿತೆಗಳನ್ನು ನಾನೇ ವಿಮರ್ಶೆ ಮಾಡೋದು ಒಂದು ದೊಡ್ಡ ಸವಾಲು ಅಂತ ನನಗನ್ಸುತ್ತೆ. ಹಂಗಂದ್ರೆ ವಿಮರ್ಶೆಯ ಕೆಲಸ ಏನು ಆ್ಯಕ್ಚುಲಿ? ವಿಮರ್ಶೆ ಕೆಲಸ ಒಂದು ಕೃತಿಯನ್ನು ಸರಿಯಾಗಿ ಅವಲೋಕನ ಮಾಡ್ತಕ್ಕಂಥದ್ದು, ಒಂದು ಕೃತಿಯಲ್ಲಿರ್ತಕ್ಕಂತಹ ಗುಣ ಮತ್ತು ದೋಷಗಳನ್ನು ಎತ್ತಿಡ್ತಕ್ಕಂಥ ಕೆಲಸ ವಿಮರ್ಶೆ ಕೆಲಸ. ಆದರೆ ಒಬ್ಬ ಕವಿ ತನ್ನ ಸ್ವಂತ ಕವಿತೆಗಳನ್ನು ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅದಕ್ಕೆ ನ್ಯಾಯ ಸಿಗದೇವೇನೋ ಅನ್ನೋದು. ನಾನು ವಿಮರ್ಶೆ ಅಂತ ಕೇಳುವಾಗ ನಿಮ್ಮ ಕವಿತೆಯ ಬಗ್ಗೆ ನೀವೇ ವಿಮರ್ಶೆ ಬರಬೇಕಂತ ಅನ್ನೋ ಅರ್ಥಕ್ಕಿಂತ ಹೆಚ್ಚಾಗಿ ಒಂದು ಆತ್ಮಾವಲೋಕನದ ವಿಮರ್ಶೆ ಇರ್ತದಲ್ಲ, ಅದು ಇರುತ್ತೆ. ಕವಿತೆಯನ್ನು ಅದು ವಿಮರ್ಶಕರಾಗಿರೋದ್ರಿಂದ ಹೆಚ್ಚು ಜಾಗ್ರ ಆಗಿರ್ತದೆ. ಈ ವಿಮರ್ಶಕ ಈ ಕವಿತೆಗಳಿಗೆ ಎದುರಾದಾಗ ಏನಾಗ್ತದೆ ಅಂತ ಕೇಳಬೇಕಾಗಿತ್ತು ನಾನು ಆ್ಯಕ್ಚುಲಿ. ಈಗ ಕವಿತೆಗೆ ವಿಮರ್ಶಕ ಎದುರಾದಾಗ ಕವಿತೆಯ ಜಾಡನ್ನ ಹಿಡಿದುಕೊಂಡು ಅದೇ ಧ್ಯಾನಸ್ಥ ಸ್ಥಿತಿಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಹೋದಾಗ ವಿಮರ್ಶೆಯ ಕೆಲವು ಒಳಹುಗಳು ಕವಿಗೆ ಕೆಲವು ಸರಿ ದಕ್ಕದೇ ಇರ್ಬೋದು. ವಿಮರ್ಶೆ ಜಾಡನ್ನೇ ಇಟ್ಕೊಂಡು ಬೇರೆ ಬೇರೆ ಇದನ್ನು ಓದ್ತಾ ಇರ್ತಕ್ಕಂಥ ವಿಮರ್ಶಕರಿಗೆ ಅವರ ತಿಳುವಳಿಕೆ, ಅವರ ವಿಶ್ಲೇಷಣೆಯ ಕ್ರಮನೇ ಬೇರೆ ಆಗಿರುತ್ತೆ. ಹಾಗಾಗಿ ನನ್ನ ಕವಿತೆಗಳನ್ನು ಅವಲೋಕನ ಮಾಡಿದ್ರೆ ನಾನು 1ನೇ ಸಂಕಲನಕ್ಕಿಂತ 2ನೇ ಸಂಕಲನಕ್ಕೆ ಬಂದಾಗ ಒಂದಷ್ಟು ಮಾರ್ಪಟ್ಟೆ ಅಂತ ನನಗೆ ಅನ್ನಿಸಲಿಕ್ಕೆ ಶುರು ಮಾಡ್ತು. ಬಟ್ ನಿಮ್ಮ ಒಳಗಿನ ವಿಮರ್ಶಕ ನಿಮ್ಮ ಒಳಗಿನ ಕವಿಗೆ ಇಬ್ಬರು ಮುಖಾಮುಖಿಯಾದಾಗ ಏನಾಗ್ತದೆ? ಮುಖಾಮುಖಿಯಾದಾಗ ಮತ್ತಷ್ಟು ನಾವು ತಿದ್ದುಕೊಳ್ಬೋದು, ಕವಿತೆಗಳಲ್ಲೇ ತಿದ್ದುಕೋಬೋದು, ವಿಮರ್ಶೆಯ ಜಾಡಿಗಳಲ್ಲಿ ಕೂಡ ತಿದ್ದುಕೋಬೋದು. ಯಾಕಂದರೆ ಒಂದು ಕವಿತೆಯನ್ನು, ಒಂದು ವಿಮರ್ಶಾ ಲೇಖನವನ್ನು ಬರೆದಾಗ, ಪ್ರಕಟ ಆದಾಗ, ಅದು ಓದುಗರಿಗೆ ರೀಚ್ ಆದಾಗ ಎಷ್ಟೋ ಸಣ್ಣ ಸಣ್ಣ ತಿಳುಹುಗಳು ಮತ್ತು ಒಳಹುಗಳು ಬೇರೊಬ್ಬರ ಸಹೃದಯರ ಮುಖಾಂತರ ಕೂಡ ಗೊತ್ತಾಗುತ್ತೆ. ನನ್ನಲ್ಲಿ ದಕ್ಕದೇ ಇರತಕ್ಕಂಥ ಜ್ಞಾನ, ನನಗೆ ತಿಳಿದೇ ಇರದಿರತಕ್ಕಂಥ ಜ್ಞಾನ ಇನ್ನೊಬ್ಬರ ಸೂಚನೆ ಮುಖಾಂತರ ಗೊತ್ತಾದಾಗ ಒಬ್ಬ ಕವಿ, ಒಬ್ಬ ವಿಮರ್ಶಕ ತನ್ನ ದಾರಿಗಳನ್ನು, ತನ್ನ ಜ್ಞಾನಗಳನ್ನು ಅವನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ಈಗ ನಿಮ್ಮ ಕವಿತೆಗಳನ್ನು ಆಮೇಲೆ ಕವಿತೆಗಳನ್ನು ಬರೆಯೋದನ್ನು ಮುಂದುವರಿಸಿದ್ರಿ. 2ನೇ ಸಂಕಲನ ಆದಮೇಲೂ ಕೂಡ ಅಲ್ಲಲ್ಲಿ ನನಗೆ ಬಿಡುವು ಸಿಕ್ಕಿದಾಗ ಕವಿತೆಗಳನ್ನು ಬರಿತಿದ್ದೇನೆ. ಈಗಲೂ ನನ್ನ ಒಂದು ಸಂಕಲನ ಆಗುವಷ್ಟು ಕವಿತೆಗಳು ಕೂಡ ಇದ್ದಾವೆ. ಆದರೆ ಒಂದು ಏಕತಾನತೆಗೆ ಒಂದು ಫುಲ್ ಸ್ಟಾಪ್ ಇರಲಿ ಅಥವಾ ಒಂದು ಸ್ವಲ್ಪ ಗ್ಯಾಪ್ ಬರಲಿ ಅನ್ನೋ ಕಾರಣಕ್ಕಾಗಿ ಚಮ್ಮಾವುಗೆ ಕಿಡಿಗಳು ಸಂಕಲನ ಆದಮೇಲೆ ನಾನು ಕಥಾ ಸಂಕಲನವನ್ನು ತಂದೆ. ಅದರ ನಡುವೆ ಒಂದಷ್ಟು ಜನಪದ ಕಥೆಗಳನ್ನು ಸಂಗ್ರಹ ಮಾಡಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಒಂದು ಏಕತಾನತೆಯನ್ನು ಬ್ರೇಕ್ ಕೊಟ್ಟಿದ್ದೆ. ಈ ಕಥೆಗಳು ಏನು ಹೇಳ್ತವೆ? ನನ್ನ ಮಣ್ಣಿನ ಮಿಡಿತ ಅನ್ನುವಂಥ ಈ ಶೀರ್ಷಿಕೆನೇ ಕೂಡ ನಾನು ಹುಟ್ಟಿ ಬೆಳೆದ ನೆಲದ ಮಣ್ಣಿನ ಗಂಧದ ವಾಸನೆಯಲ್ಲಿ ಹಲವಾರು ವಿಷಾದ, ಹಲವಾರು ನೋವು, ಹಲವಾರು ಚೆಲುವುಗಳು ಕೂಡ ಇದೆ. ನನ್ನ ಕಥಾ ಸಂಕಲನದ ಒಳಗಡೆ ಮತ್ತೆ ನಾನು ಬಾಲ್ಯದಲ್ಲಿ ಅನುಭವಿಸಿರ್ತಕ್ಕಂಥ ಈ ಊರಿನ ಆಚರಣೆಯ ಮುಖಾಂತರ, ಕೇರಿಯ ಆಚರಣೆಗಳ ಮುಖಾಂತರ ಒಂದೊಂದು ಮನುಷ್ಯ ಸಂಬಂಧಗಳನ್ನು ಹೆಂಗೆ ಒಡೆದಾಕಿದೆ ಇವುದು ಎನ್ನುವಂಥ ವಸ್ತು ವಿಷಯಗಳನ್ನು ಮಣ್ಣಿನ ಮಿಡಿತ ಸಂಬಂಧಪಟ್ಟಿದೆ. ಸಾಮಾನ್ಯವಾಗಿ 70-80ರ ದಶಕದ ಹಳ್ಳಿಗಳನ್ನು ನೋಡಿಕೊಂಡ್ರೆ ಹಳ್ಳಿಯಲ್ಲಿರುವಂಥ ಸ್ಪೃಶ್ಯತೆ, ಹಳ್ಳಿಯಲ್ಲಿರ್ತಕ್ಕಂಥ ಆದರ, ಹಳ್ಳಿಯಲ್ಲಿರ್ತಕ್ಕಂಥ ಅರೆಪ್ರಜ್ಞೆ, ಮೂಢನಂಬಿಕೆಗಳು, ಒಬ್ಬನಿಗೋಸ್ಕರ ಇನ್ನೊಬ್ಬನ ಮಚ್ಚರವಾಗಿ ರೈತರು ಒಡೆದಾಡೋದು, ಇದೆಲ್ಲ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಆ ವಸ್ತು ವಿಷಯಗಳನ್ನು ಇಟ್ಕೊಂಡು ನಾನು ಕಥೆಗಳನ್ನು ಬರಲಿಕ್ಕೆ ಶುರು ಮಾಡಿದೆ. ಆ ಕಥೆಗಳು ಎಷ್ಟು ನೈಜವಾಗಿದ್ದಾವೆ ಅಂತ ಅಂದರೆ, ಆ ಕಥಾ ಸಂಕಲನಕ್ಕೆ ವಸುಧೇಂದ್ರ ಅವರು ಬೆನ್ನುಡಿ ಬರ್ಕೊಟ್ಟಾಗ ಶಿವರಾಜ್ ಅವರ ಕಥೆಗಳಿಗೆ ಯಾವುದೇ ಒಂದು ಅಲಂಕಾರಿಕವಾದಂಥ ಫೇಸ್ ಮೇಕರ್ ಇಲ್ಲ, ಸಹಜವಾಗಿದ್ದೇವೆ ಅಂತ ಕೂಡ ಬರೀತಾರೆ.
ಒಂದು ಇನ್ಸಿಡೆಂಟ್ ಬರುತ್ತೆ. ಒಬ್ಬ ನಿಂಗರಾಜ ಎನ್ನುವಂಥ ಒಬ್ಬ ವ್ಯಕ್ತಿ ಒಂದು ಕಲ್ಲಲ್ಲಿ ಉಜ್ಜಿಸ್ಕೊಂಡು, ತೊಡೆ ಸಂದಿಯಲ್ಲಿ ಕಲ್ಲಲ್ಲಿ ಉಜ್ಜಿಸ್ಕೊಂಡು, ಬೆನ್ನು ತಿಕ್ಕಿಸ್ಕೊಂಡು ಅವನು ಪೇಟೆಗೆ ಹೋದಾಗ, ಆ ಪೇಟೆಯಲ್ಲಿ ರಾಜಕೀಯ ಸಮಾವೇಶ ಇರ್ತದೆ. ಆ ರಾಜಕೀಯ ಸಮಾವೇಶಕ್ಕೂ ಅವನು ಅಟೆಂಡ್ ಆಗಬೇಕಾಗಿರುತ್ತದೆ. ಇನ್ನೊಂದು, ಅವನು ಅದೇ ಪೇಟೆಯಲ್ಲಿ ಹೋಗಿ ಮಾಂಸವನ್ನು ತಗೊಬರಲಿಕ್ಕೂ ಕೂಡ ಆ ಸಮಾವೇಶವನ್ನು ಅವನು ಕೂಡ ಬಳಸ್ಕೊಳ್ತಾನೆ. ಅಂದರೆ ಹಳ್ಳಿಯ ಜನ ಒಂದು ಸಂದರ್ಭವನ್ನು ಹೇಗೆ ಬಳಕೆ ಮಾಡಿಕೊಂಡು ಒಂದು ಕಡೆ ರಾಜಕೀಯದಲ್ಲಿ ತನ್ನ ಪ್ರತಿನಿಧಿತ್ವವನ್ನು ಕೂಡ ತೋರ್ತಕ್ಕಂಥದ್ದು, ಇನ್ನೊಂದು ತನ್ನ ಸ್ವಹಿತಾಸಕ್ತಿಗಳನ್ನು ಕೂಡ ಮಾಡಿಕೊಳ್ಳುವಂಥ ಅವರ ಮುಗ್ಧತೆ ಈಗಲೂ ಕೂಡ ಇದೆ. ಹಾಗಾಗಿ ಅಂಥ ವಿಷಯಗಳನ್ನು ನಾನು ಬಳಸಿದ್ದೀನಿ. ಕೇರಿಯ ಆ ಕೋಳಿ ಮರಿಗಳು ಕಾಪಾಡಿಕೊಳ್ಳುವಂಥ ಒಂದು ಸುರಕ್ಷಿತವಾದಂಥ ತಾಣ. ಈಗಲೂ ನೀವು ರಣಹದ್ದುಗಳು ಬತ್ತು ಅಂತಂದರೆ ಆ ಕೋಳಿ ರೆಕ್ಕೆಯನ್ನು ಅಗಲ ಮಾಡಿಕೊಂಡು ತನ್ನ ಮರಿಗಳನ್ನು ಹೆಂಗೆ ಕಾಪಾಡಿಕೊಳ್ಳುವಂಥ ಆ ನೈಜತೆ ಹಳ್ಳಿಗಳಿಗೆ ಸಂಬಂಧ ಇವತ್ತು ಕೂಡ ಇದೆ. ಅಂಥ ವಸ್ತುಗಳನ್ನು ಬಳಸ್ತೇನೆ. ಒಂದು ಕಥೆ ಅಂತ ಯಾವಾಗ ಡಿಸೈಡ್ ಆಗ್ತದೆ? ಅದು ಕವಿತೆನೂ ಆಗ್ಬೋದು, ಪ್ರಬಂಧನೂ ಆಗ್ಬೋದು ಅಲ್ವಾ? ಆಗ್ಬೋದು. ಅದು ಬರೆಯುವ ರೀತಿಗಳನ್ನು ನೋಡಿಕೊಂಡ್ರೆ ಕತೆ ಪ್ರಬಂಧವಾಗಿ ಬದಲಾಗ್ಬಿಡ್ಬೋದು. ಉದಾಹರಣೆ, ನನ್ನ ಅಂದ್ರೆ ಏನೋ ಬರೀಲಿಕ್ಕೆ ಹೋಗಿ ಏನೋ ಆಗ್ಬಿಡ್ತಾ ಇರುತ್ತೆ. ಉದಾಹರಣೆ ಒಂದು ಸರ್, ನನಗೆ ಒಂದು ಕಲ್ಮಣ್ ರಾಗಿ ಅಂತ ಒಂದು ಕತೆ ಐತೆ. ಆ ಕಲ್ಮಣ್ ರಾಗಿ ಕತೆ ಗುಲ್ಬರ್ಗದ ಪದವಿ ತರಗತಿಗಳಿಗೆ ಪಟ್ಟಿಯಾಗಿದೆ. ಅದರ ವಸ್ತು ಬಹಳ ಸಿಂಪಲ್. ಇದು ಈ ಜಾಗತೀಕರಣದ ಭರಾಟೆ ಒಳಗಡೆ ನಮ್ಮಲ್ಲಿ ಹಳ್ಳಿಗಳಿಗೆಲ್ಲ ಮೊದಲು ರಾಗಿಯನ್ನ ಕೂಕ್ಕೊಂಡು, ಬೆಣ್ಣೆಯನ್ನು ಕೂಕ್ಕೊಂಡು, ತುಪ್ಪವನ್ನ, ಮೊಸರನ್ನ ಅಂದ್ರೆ ಎಲ್ಲ ಮಾರ್ಲಿಕ್ಕೆ ಬರ್ತಿದ್ರು. ಈಗ ಇವ್ದು ಯಾರು ಕೂಡ ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ. ರಾಗಿ, ಕಲ್ಮಣ್ ರಾಗಿ ಅಂತಂದ್ರೆ ಇದೇ ಕಾಲದಲ್ಲಿ ರಾಗಿ ಕಣವನ್ನು ಹೊಕ್ಕಿ 3 ಗುಡ್ಡೆ ಮಾಡ್ತಾರು ಹಳ್ಳಿಗಳಲ್ಲಿ. ಒಬ್ಬನಿಗೆ ಕ್ಷೌರಿಕನಿಗೆ ಒಂದು ಗುಡ್ಡೆ, ಒಬ್ಬ ಮಡಿವಾಳನಿಗೆ ಒಂದು ಗುಡ್ಡೆ, ಇನ್ನೊಬ್ಬನಿಗೆ ಒಂದು ವೃತ್ತಿ ಮಾಡ್ತಕ್ಕಂಥ ಗುಡ್ಡೆಗಳನ್ನು ಮೊದಲು ಕೊಡ್ತಾ ಇದ್ರು ಆಯ್ಗಾರರಿಗೆ. ಆದ್ರೆ ಇವತ್ತು ಆ ಸಂಬಂಧ ಸಂಪೂರ್ಣವಾಗಿ ಬದಲಾವಣೆ ಇದೆ. ಟ್ರ್ಯಾಕ್ಟರ್ಗಳು ಬರುತ್ತೆ, ಮಿಷಿನ್ಗಳು ತೂರುತ್ತೆ, ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಇವತ್ತು ಕಲ್ಮಣ್ ರಾಗಿ ಎನ್ನುವಂಥ ಕತೆ ಜಾಗತೀಕರಣದ ಸಂದರ್ಭದಲ್ಲಿ ಎಲ್ಲ ಸಣ್ಣ ಸಣ್ಣ ಚಿಲ್ಲರೆ ವ್ಯಾಪಾರಿಗಳು ಮೂಲೆ ಗುಂಪಾಗಿದ್ದಾರೆ. ಒಬ್ಬ ರಾಗಿ ಮಾರ್ತಾ ಇದ್ದಂಥವನು, ಬೆಣ್ಣೆ ಮಾರ್ತಾ ಇದ್ದಂಥವನು, ಹಸುವಿನ ಬೆಣ್ಣೆ, ನಾಟಿ ಹಸುವಿನ ಬೆಣ್ಣೆಯನ್ನ ತಾಯಂದ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದಂಥ ಒಂದು ತಾಯಿಯ ವಾತ್ಸಲ್ಯ ಇವತ್ತೆಲ್ಲೂ ಕೂಡ ಉಳಿದಿಲ್ಲ. ಅಂದ್ರೆ ನಮ್ಮ ಮಾರುಕಟ್ಟೆಯ, ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಿಂದ ಒಬ್ಬ ನಿಜವಾಗ್ಲೂ ಇರತಕ್ಕಂಥ ವ್ಯಕ್ತಿಯ ಸಂಬಂಧಗಳು ಇವತ್ತು ಸಂಪೂರ್ಣವಾಗಿ ಹಳ್ಳಿಗಳನ್ನ ಇದು ಸಂಪೂರ್ಣವಾಗಿ ಒಡೆದಾಕಿದೆ. ಅಂಥ ಒಂದು ಕಲ್ಮಣ್ ರಾಗಿಯನ್ನ ನಾನು ಕಥೆಯನ್ನು ಇಟ್ಕೊಂಡು ನಮ್ಮ ಊರಿನ ಚಿತ್ರಗಳನ್ನ ಅಲ್ಲಿ ತೋರಿಸಿದ್ದೀನಿ. ಅದರಲ್ಲೊಬ್ಬ ಸಟ್ಟಪ್ಪ ಅಂತ ಬರ್ತಾನೆ ಸರ್. ಆತ ಸಟ್ಟಪ್ಪ ಎಷ್ಟು ಅಂತಂದ್ರೆ ದನ ಮೇಯಿಸ್ಕೊಂಡಿದ್ದಂಥವನು ಮಾಳಿಗೆ ಮನೆಯಲ್ಲಿ ಇರ್ತಾನೆ. ಅವನು ರಾಗಿಗಳನ್ನ ಹೆಂಗಸರಿಂದ ಕೊಂಡ್ಕೊಂಡು ಚನ್ನಪಟ್ಟಣಕ್ಕೆ ಮಾರಾಟ ಮಾಡ್ತಾ ಇರ್ತಾನೆ. ಒಂದ್ ದಿವಸ ಯಾರೋ ಒಬ್ಬ ಹೆಣ್ಣು ಮಗಳು ದುಡ್ಡಿನ ಆಸೆಗೋಸ್ಕರ ರಾಗಿ ಜೊತೆಲಿ ಕಲ್ಲು ಬೆರೆಸ್ಬಿಡ್ತಾಳೆ. ಬ್ರಾಹ್ಮಣರ ಕೇರಿಗೆ ಹೋಗ್ತಾನೆ. ಬ್ರಾಹ್ಮಣರ ಕೇರಿಗೆ ಹೋದಾಗ ಆ ಜೋಶಿಯನ್ನು ನೋಡ್ಬಿಡ್ತಾನೆ. ಏನಯ್ಯ ಸಟ್ಟಪ್ಪ, ಕಲ್ಮಣ್ ರಾಗಿ ತಿಂದ್ಬಿಟ್ಟು ತರ್ಡ್ ಕಟ್ಕೊಂಡು ಸಾಯಿಸ್ಬೇಕು ಅಂತ ಮಾಡಿದೀಯಾ ಅಂತ ಹೇಳ್ತಾನೆ. ಅವನು ಬಹಳ ಅವಮಾನಿತನಾಗಿ ವಾಪಸ್ ಬಂದಾಗ, ಅಯ್ಯೋ ಇಷ್ಟು ವಿಚಾರಕ್ಕೆ ಹಿಂಗೆ ಬೈದ್ಬಿಟ್ನಲ್ವಾ, ನಮ್ಮ ಲೋಕದ ವ್ಯವಹಾರದ ಒಳಗಡೆ ಎಷ್ಟು ಆಯಿಲ್ ಮಾಫಿಯಾ ಇದೆ, ಎಷ್ಟು ಕಡಲೆಕಾಯಿ ಬೀಜದ ಜೊತೆಲಿ ಕಲ್ಲು ಹಾಕ್ತಾರೆ, ಸಕ್ಕರೆ ಜೊತೆಲಿ ಗಾಜಿನ ಚೂರು ಹಾಕ್ತಾರೆ, ಇದು ಯಾಕೂ ಕೂಡ ಗೊತ್ತಾಗ್ಲಿಲ್ವಲ್ಲ, ಇದನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ವಲ್ಲ ಅನ್ಕೊಂಡು ವಿಷಾದದಿಂದ ಕೂಡ ಬರ್ತಾನೆ ಅವನು. ಬಂದು ಅವನು ಈ ಸಣ್ಣ ಪುಟ್ಟ ಈ ವ್ಯಾಪಾರಗಳನ್ನು ಮಾಡ್ತಾ 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 ಅವನ ಮಾಳಿಗೆ ಮನೆಯನ್ನ ಒಡೆದು ಪಂಚಾಯಿತಿಯಿಂದ ಒಂದು ಗ್ರಾಂಟನ್ನು ತೆಗೆದುಕೊಂಡು ಮನೆ ಕಟ್ಟಿಸ್ಬೇಕು ಅಂತ ಆದ್ರೂ ಕೂಡ ಅವನಿಗೆ ಆಗೋದಿಲ್ಲ. ಒಂದಿನ ಜೋರಾಗಿ ಮಳೆ ಬಂದ್ಬಿಟ್ಟು ಅವನ ಅಂದ್ರೆ ಮಾಳಿಗೆ ಮನೆ ದಪ್ಪನೆ ಬುದಕ್ತು ಹೋಗ್ತಾ ಇರುತ್ತೆ. ಹೊರಗಡೆ ಹೋಗಿ ನೋಡ್ತಾನೆ, ಅವನು ಹಾಕಿದಂಥ ಟಾರ್ಪಲ್ಗಳೆಲ್ಲ ಹಾರೋಗ್ತಾ ಇರುತ್ತೆ. ಅವನಿಗೆ ಮತ್ತೆ ವಿಷಾದ ಕೂಡ ಕಾಣುತ್ತೆ. ಇದು ಕಲ್ಮಣ್ ರಾಗಿಯ ಕತೆ. ಅಂದ್ರೆ ಹಳ್ಳಿಯ ಕಡುಕಷ್ಟಗಳ ನೋವು ಇವತ್ತು ಇಲ್ಲ ಅಂತಲ್ಲ, ಅವು ಬೇರೆ ರೂಪದಲ್ಲಿ ಕೂಡ ಇದ್ದಾವೆ. ಹಾಗಾಗಿ ನನ್ನ ಕಥಾ ಸಂಕಲನ ಮತ್ತೆ ಗ್ರಾಮೀಣ ಚಿತ್ರಣಗಳನ್ನ ಮತ್ತೆ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ನನ್ನ ಕಥಾ ಸಂಕಲನ ಮಾಡಿದೆ. ಪ್ರಬಂಧ ಬರೀಬೇಕನ್ಸಿದ್ದೆ? ಪ್ರಬಂಧವನ್ನ ನಾನು ಇತ್ತೀಚೆಗೆ ಶುರು ಮಾಡಿದೆ. ನಾನು ಲೈಬ್ರರಿಗಳಿಗೆ ಹೋದ್ರೆ ಸಾಮಾನ್ಯವಾಗಿ ಮೊದಲು ಚುಟುಕುಗಳನ್ನು ನೋಡ್ತೀನಿ, ವ್ಯಂಗ್ಯ ಚಿತ್ರಗಳನ್ನು ನೋಡ್ತೀನಿ, ಆಮೇಲೆ ಪ್ರಬಂಧಗಳನ್ನು ನೋಡ್ತೀನಿ. ಬಹಳ ಜನ ನಮ್ಮ ಹಿರಿಯ ವಿಮರ್ಶಕರು ಮತ್ತು ಹಿರಿಯ ಲೇಖಕರಲ್ಲೇ ಹೇಳ್ತಾರೆ, ಪ್ರಬಂಧ ಸಾಹಿತ್ಯ ಇತ್ತೀಚೆಗೆ ಕಡಿಮೆ ಆಗ್ತಿದೆ, ಬರೀತಿಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ನನ್ನ ಓದಿನ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಪ್ರಬಂಧ ಏನು ನಿಂತೋಗಿಲ್ಲ. ಆದರೆ ಪ್ರಬಂಧವನ್ನ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರಿತಾ ಇದ್ದಾರೆ.
ನನಗೆ ಯಾಕೆ ಪ್ರಬಂಧವನ್ನು ಬರೀಬೇಕು ಅಂತ ಅನಿಸ್ತು ಅಂತಂದರೆ, ಕೆಲವು ವರ್ಷಗಳ ಹಿಂದೆ ಸುಧಾ ಯುಗಾದಿ ಪ್ರಬಂಧ ಸ್ಪರ್ಧೆಯವರು ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಆಗ ನಾನು ಅದಕ್ಕೆ ಒಂದು ಬರೆದು ಹಾಕ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಬಹಳ ವರ್ಷಗಳ ಹಿಂದೆನೇ ಒಂದು ತಲೆ ಚೌರದ ಕತೆ ಎನ್ನುವಂಥ ಒಂದು ಪ್ರಬಂಧವನ್ನು ಬರೆದು ಇಟ್ಕೊಂಡಿದ್ದೆ. ಅದನ್ನು ಮೊಟ್ಟ ಮೊದಲು ಕಳಿಸಿದ್ದು ಸಂಕ್ರಮಣ ಪತ್ರಿಕೆ ಕಳಿಸ್ದೆ. ಸಂಕ್ರಮಣದಲ್ಲಿ ಪಬ್ಲಿಷ್ ಆಯಿತು. ಚಂಪಾ ಅವರು ಫೋನ್ ಮಾಡಿ ನನಗೆ ತುಂಬ ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ. ಸಂಕ್ರಮಣದಲ್ಲಿ ಬಂದಾಗ ನನಗೆ ಕರ್ನಾಟಕದ ಬೇರೆ ಬೇರೆಯಲ್ಲಿರ್ತಕ್ಕಂಥ ಸುಮಾರು ಒಂದು 25 ಜನ ಒಂದು ವಾರದಲ್ಲಿ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮದು ಒಂದು ತಲೆ ಚೌರದ ಕಥೆಯನ್ನು ಓದಿದೆ, ಏನು ಹಿಂಗೆಲ್ಲ ಇದೆ, ಅದ್ಭುತವಾಗಿದೆ, ಹಾಗೆ ಹೀಗೆ ಅಸ್ಪೃಶ್ಯತೆ ಇನ್ನೆಲ್ಲ ಮಾತಾಡಿದಾಗ ನನಗೆ ನಾನೂ ಬರೀಬಲ್ಲೆ ಎನ್ನುವಂಥ ಒಂದು ಆತ್ಮವಿಶ್ವಾಸ ಮೂಡಿತು. ಹಂಗಾಗಿ ಅಲ್ಲಿಂದ ಬರಲಿಕ್ಕೆ ಶುರು ಮಾಡಿದೆ. ಕೆಲವು ಪ್ರಬಂಧಗಳಿಗೆ ಸುಧಾ ಯುಗಾದಿ ಪ್ರಬಂಧ ಸ್ಪರ್ಧೆಯ ಬಹುಮಾನನೂ ಕೂಡ ಬಂತು. ಬಂದದ್ದೇನು ಅಂತಂದರೆ, ಈಗ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಗೊರಕೆಯ ಮೇಲೆ ಪ್ರಬಂಧಗಳನ್ನು ಬರೀತಾರೆ. ಹೆಂಡತಿ ಉಪ್ಪು ಜಾಸ್ತಿ ಹಾಕಿದ್ಲು, ಖಾರ ಜಾಸ್ತಿ ಹಾಕಿದ್ಲು, ನನ್ನ ಹೆಂಡತಿ ಮೂಗುದ್ದ ಇದೆ, ನನ್ನ ಗಂಡನ ಮೀಸೆ ದಪ್ಪ ಇದೆ ಅಂತ ಪ್ರಬಂಧಗಳು ಬರೀತಾರೆ. ಆದರೆ ನನ್ನ ಪ್ರಬಂಧದ ವಿಶೇಷ ಏನು ಅಂತಂದರೆ, ನಮ್ಮ ಕಣ್ಣು ಎದುರೇ ಈ ಪೌರಕಾರ್ಮಿಕರು ಮ್ಯಾನ್ ಹೋಲ್ಗಳಿಗೆ ಹಿಡಿದು ತನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ದೃಶ್ಯಗಳು ನೋಡಿದಾಗ ನಾನು ಅದ್ರ ಬಗ್ಗೆ ಪ್ರಬಂಧ ಬರೀಬೇಕು ಅಂತ ಅನ್ನಿಸ್ತು. ನನಗೆ ಗೊರಕೆಗಳಿಗಿಂತ, ಗಂಡ ಹೆಂಡತಿ ಜಗಳಕ್ಕಿಂತ ಮನುಷ್ಯನ ಜೀವನದ ಶಕ್ತಿನೇ ಹುಡುಗೋಗ್ತಿದೆಯಲ್ಲ ಅಂತ ಹೇಳಿದಾಗ ಇದ್ರ ಬಗ್ಗೆ ನಾನು ಯಾಕೆ ಬರೀಬಾರದು ಅನ್ನುವ ಕಾರಣಕ್ಕಾಗಿ ನಾನು ಪ್ರಬಂಧವನ್ನು ಇಷ್ಟಪಟ್ಟೆ. ಪ್ರಬಂಧವನ್ನು ನಾನು ಬರಿತಾ ಇದ್ದೆ. ಈ ಲಲಿತ ಪ್ರಬಂಧಕ್ಕೂ ವೈಚಾರಿಕ ಪ್ರಬಂಧಕ್ಕೂ ಏನು ವ್ಯತ್ಯಾಸ? ವೈಚಾರಿಕ ಪ್ರಬಂಧಗಳಿಗೆ ಸಾಮಾನ್ಯವಾಗಿ ಒಂದು ಸೀರಿಯಸ್ನೆಸ್ ಇರುತ್ತೆ, ಒಂದು ತುಂಬ ಮೆಸೇಜ್ ಕೊಡುವಂಥ ಅಂಶಗಳು ಜಾಸ್ತಿ ಇರುತ್ತೆ. ಈ ಕೆಲವು ವೈಚಾರಿಕ ಪ್ರಬಂಧಗಳಲ್ಲಿ ಅಂಕಿಅಂಶಗಳನ್ನು ಕೂಡ ಕೋಟ್ ಮಾಡ್ತಾರೆ. ಆದರೆ ಲಲಿತ ಪ್ರಬಂಧಗಳಿಗೆ ಒಂದು ಲಾಲಿತ್ಯ ಇರುತ್ತೆ, ವಿನೋದ, ವ್ಯಂಗ್ಯ, ಗೇಲಿ ಮಾಡ್ತಕ್ಕಂಥದ್ದು, ತನ್ನನ್ನೇ ತಾನು ಗೇಲಿಗೆ ಒಳಪಡಿಸ್ಕೊಂಡು ಮಾಡಿಕೊಳ್ಳುವಂಥ ಉದಾಹರಣೆ ಇರೋದ್ರಿಂದ ಲಲಿತ ಪ್ರಬಂಧಗಳಿಗೆ ಸಹಜವಾಗಿ ಓದುಗರು ಜಾಸ್ತಿ ಇರ್ತಾರೆ. ಸೀರಿಯಸ್ ಪ್ರಬಂಧಗಳಿಗೆ ಅದೊಂದು ಅಕಾಡೆಮಿಕ್ ವಲಯಕ್ಕೆ ಮಾತ್ರ ಸೀಮಿತವಾಗಿರ್ತದೇನೋ ಅಂತ ಅನಿಸುತ್ತೆ. ಈಗ ನೀವು ಎತ್ತಿಕೊಳ್ಳುವ ವಿಷಯಗಳು ಗಂಭೀರ ಸಂಗತಿಗಳಲ್ವ? ಖಂಡಿತವಾಗ್ಲೂ ಲಲಿತ ಪ್ರಬಂಧ ಮಾಡಬಹುದಾ? ಖಂಡಿತವಾಗ್ಲೂ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂತಂದರೆ, ಒಂದು ವಸ್ತುವನ್ನು, ಒಂದು ದೃಶ್ಯವನ್ನು ನಾನು ಯಾವ ಹಿನ್ನೆಲೆಯಲ್ಲಿ ನೋಡ್ತೀನಿ ಎನ್ನುವಂಥ ಆಧಾರದ ಮೇಲೆ ಅವುಗಳ ಬರವಣಿಗೆ ಶೈಲಿಗಳನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬೋದು. ನಿಮಗೆಲ್ಲ ಗೊತ್ತಿದೆ, ಒಂದು ಭಾವ, ಇನ್ನೊಂದು ಬರಹ ಮತ್ತು ಭಾಷೆ. ಆ ಭಾವ, ಬರಹ, ಭಾಷೆಗಳ ಸಮ್ಮಿಲನದಿಂದ ವಿಷಾದದಿಂದಲೂ ಕೂಡ ಚಿತ್ರಿಸ್ಬೋದು ಮತ್ತು ವ್ಯಂಗ್ಯದಿಂದಲೂ ಕೂಡ ಚಿತ್ರಿಸ್ಬೋದು ಮತ್ತು ಅದನ್ನು ತುಂಬ ಸೀರಿಯಸ್ ಆಗಿ ತುಂಬ ಕಠಿಣವಾದಂಥ ಶಬ್ದಗಳಲ್ಲೂ ಕೂಡ ಕಟ್ಕೊಡ್ಬೋದು. ಆದರೆ ನನ್ನ ಈ ಪ್ರಬಂಧ ಸಂಕಲನದಲ್ಲಿ ವಿಷಾದ, ವಿನೋದ, ವ್ಯಂಗ್ಯ ಈ ಮೂರು ಕೂಡ ಜುಗಲ್ಬಂದಿಯಾಗೆ ತಗೊಂಡು ಹೋಗ್ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಪ್ರಬಂಧಗಳನ್ನು, ಒಂದು ವಿಷಾದದ ಸಂಗತಿಗಳನ್ನು ಓದುಗನಿಗೆ ಮನಸ್ಸಿನ ಒಳಗಡೆ ನಗೆಯನ್ನು ಹುಟ್ಟಿಸಿ ವಿಷಾದವನ್ನು ಅವನ ಮನಸ್ಸಿನಲ್ಲಿ ಮೂಡಿಸೋ ಬಗೆ ಹೇಗೆ ಅನ್ನೋದನ್ನು ನನ್ನ ಪ್ರಬಂಧಗಳು ತೋರಿಸುತ್ತವೆ ಅನ್ನೋದನ್ನು ವಿಮರ್ಶಕರು ಈಗ ಆಲ್ರೆಡಿ ಹೇಳಿದ್ದಾರೆ. ಈಗ ನೀವು 3 ವಿಮರ್ಶಾ ಸಂಕಲನಗಳನ್ನು ಪ್ರಕಟ ಮಾಡಿದ್ದೀರಿ. ಹಂಗೆ ನೋಡಿದರೆ ಕಂಪ್ಯಾರಿಟಿವ್ಲಿ ಕವಿತೆ, ಕಥೆ, ಪ್ರಬಂಧಕ್ಕೆ ಹೋಲಿಸಿದ್ರೆ ವಿಮರ್ಶೆಯ ಸೈಜ್ನಲ್ಲಿ ಜಾಸ್ತಿ ಇದೆ. ಸೊ ಹಂಗಂತ ನೀವು ನಿಮ್ಮನ್ನು ವಿಮರ್ಶಕ ಅಂತ ಬ್ರ್ಯಾಂಡ್ ಆಗ್ಬೋದಾ, ಮಾಡ್ಬೋದಾ? ಇಲ್ಲ, ನನಗೆ ಸಹಜವಾಗಿ ಹೇಳೋದಾದರೆ ಸರ್, ವಿಮರ್ಶಕ ನಾನು ಅಂತ ಹೇಳ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ. ನಮ್ಮ ಕಣ್ಣು ಮುಂದೆ ಎಚ್.ಎಸ್. ರಾಘವೇಂದ್ರ ರಾವ್ ಅಂತವರು, ಕೀರ್ತಿನಾಥ್ ಕುರ್ತಕೋಟಿ, CNR ರಾವ್ ಅಂತ ಬಹಳ ದೊಡ್ಡ ಜ್ಞಾನಿಗಳು ಇರೋದ್ರಿಂದ ನಾವು ಪತ್ರಿಕೆಗಳಿಗೆ ಬರೀಬೇಕಾದಾಗ ಒಂದು ಪತ್ರಿಕೆಯ ಸೀಮಿತವಾದಂಥ ಚೌಕಟ್ಟಿಗೆ, ಒಂದು ಪತ್ರಿಕೆಗೆ ಒಂದು ಪುಸ್ತಕವನ್ನು ಪರಿಚಯ ಮಾಡುವ ಕಾರಣಕ್ಕಾಗಿ ಅವುಗಳನ್ನೆಲ್ಲ ಒಂದು ಕಡೆ ಸಂಕಲನ ತಂದು ವಿಮರ್ಶಾ ಲೇಖನಗಳನ್ನು ಕೂಡ ನಾನು ಪ್ರಕಟ ಮಾಡಿದೆ. ವಿಮರ್ಶೆಗೆ ಆಳವಾದ ಜ್ಞಾನ ಬೇಕು. ಇವತ್ತಿನ ವಿಮರ್ಶೆ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದನ್ನು ಬಹುತೇಕರು ವಿಮರ್ಶೆ ಅಂತ ಅಂದ್ಕೊಂಡಿದ್ದಾರೆ. ಅದು ಬರೀ ಪುಸ್ತಕ ಪರಿಚಯನೇ ಹೊರತು ವಿಮರ್ಶೆ ಅಲ್ಲ. ಆಮೇಲೆ ಹಾಗೆ ನೋಡಿಕೊಂಡ್ರೆ ನವ್ಯದ ಸಂದರ್ಭದಲ್ಲಿ ಬಂದಂಥ ವಿಮರ್ಶಕರು ಇವತ್ತು ನನ್ನ ತಲೆಮಾರಿನಲ್ಲಿ ತುಂಬ ಕಡಿಮೆ ಆಗ್ತಿದ್ದಾರೆ. ಕಾರಣ ಏನು ಅಂತಂದರೆ, ವಿಮರ್ಶೆಗೆ ಬೇಕಾಗಿರುವಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಷ್ಟು ಪುರುಷೊತ್ತು ಇಲ್ದಿರ್ಬೋದು, ಅಥವಾ ವಿಮರ್ಶೆಯ ಕ್ಷೇತ್ರಕ್ಕೆ ನನ್ನಂಥವರು ಅಥವಾ ನಮ್ಮ ಸಮಕಾಲೀನರು ಅದರ ಜಾಡಿಗೆ ಯಾಕೋ ಹೋಗ್ಲಿಕ್ಕೆ ಇನ್ನೂ ಕೂಡ ಹಿಂಜರಿಕೆಯನ್ನು ಕೂಡ ತೋರಿಸ್ತಿದ್ರೆ. ಹಾಗಾಗಿ ನಾನು ವಿಮರ್ಶಕ ಅಂತ ಲೇಖಕರಿಗೆ ವಿಮರ್ಶೆ ಬೇಕಾಗಿಲ್ಲ ಅಲ್ವಾ? ಇಲ್ಲ, ವಿಮರ್ಶೆ ಬೇಕು. ಲೋಕಕ್ಕೆ ವಿಮರ್ಶೆ ಬೇಡವಾಗಿದೆ. ಇಲ್ಲ, ಖಂಡಿತ ಬೇಕು ವಿಮರ್ಶೆ. ನೋಡಿ, ಈಗ ಬರೀ ಮೆಚ್ಚುಗೆ, ಹೊಗಳಿಕೆ, ಪ್ರಶಂಸೆ ಮಾತ್ರ ಸಾಕಲ್ವಾ? ವರ್ತಮಾನದ ಎಲ್ಲ ಲೇಖಕರು ಮಾತ್ರ ಅಲ್ಲ, ಲೇಖಕರನ್ನು ಯಾಕೆ ಬ್ಲೇಮ್ ಮಾಡಬೇಕು?
ಸೊಸೈಟಿನೇ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊಸೈಟಿನಲ್ಲಿನೇ ವಿಮರ್ಶಾತ್ಮಕ ಪ್ರಜ್ಞೆನೇ ಇಲ್ಲ, ಸಮಾಜಕ್ಕೇನೆ ಇಲ್ಲ, ಯಾವುದು ಸಮಾಜದಲ್ಲಿ ಇಲ್ಲ ಅದು ಲೇಖಕನಲ್ಲಿ ಇರಲ್ಲ. ಇಲ್ಲ, ಹಾಗಾಗಿ ಸಮಾಜದ ಪ್ರತಿಬಿಂಬವೇ ಸಾಹಿತ್ಯ ಆಗಿರೋದ್ರಿಂದ ಇಲ್ಲ, ಬರಹಗಾರನಿಗೆ ಸೂಕ್ಷ್ಮತೆ ಇದ್ದಾಗ ವಿಮರ್ಶೆ ಆತನಿಗೆ ಎಚ್ಚರಿಸುವಂಥ ಜ್ಞಾನವನ್ನು ಕೂಡ ಕೊಡುತ್ತೆ. ನನಗೆ ನೋಡಿ, ನಾನು ಕವಿತೆ ಬರೀಲಿ, ಒಂದು ಪ್ರಬಂಧ ಬರೀಲಿ, ಸಾಮಾನ್ಯವಾಗಿ 10 ಜನಗಳು ಕಳಿಸ್ತೀನಿ ಇದರಲ್ಲಿ ಏನು ಸರಿ ಇದೆ, ಏನು ಸರಿ ಇಲ್ಲ ಅಂತ ಹೇಳಿ ಅಂತ. ವಿಮರ್ಶೆ ಇಳದೆ ಹೋದರೆ ಈ ಗಟ್ಟಿ ಕಾಳುಗಳ ಜೊತೆ ಒಳಗಡೆ ಜಳ್ಳು ಕೂಡ ಹೋಗ್ಬಿಡುತ್ತೆ. ಯಾಕಂದರೆ ಈಗ ಉದಾಹರಣೆ ಸಿನಿಮಾ ರಂಗದಲ್ಲಿ ತೆಗೆದುಕೊಂಡ್ರೆ 1 ವರ್ಷಕ್ಕೆ 100 ಸಿನಿಮಾಗಳು ಬಂದರೆ ಕೆಲವು ಓಡ್ತವೆ, ಕೆಲವು ಓಡಿಸ್ಬಿಡ್ತವೆ. ನಮ್ಮ ಸಾಹಿತ್ಯ ವಲಯದಲ್ಲೂ ಕೂಡ ನಿಮಗೆಲ್ಲ ಕೂಡ ಗೊತ್ತಿದೆ, ವರ್ಷಕ್ಕೆ 7ರಿಂದ 8 ಸಾವಿರ ಪುಸ್ತಕಗಳು ಬಂದರೂ ಕೂಡ ಕೆಲವು ಮಾತ್ರ ಕಣ್ಣಿಗೆ ಕಾಣಿಸ್ತವೆ, ಕೆಲವು ಅವು ಮರೆಯಾಗ್ಬಿಡ್ತಾ ಇರ್ತವೆ. ವಿಮರ್ಶಕ ಎನ್ನುವಂಥ ಆ ಗುಣ ಇದೆಯಲ್ಲ, ಅದೊಂದು ರೀತಿಯಲ್ಲಿ ಚಿಕಿತ್ಸಕ ಗುಣ ಇರಬೇಕು. ಇಲ್ಲ ಅಂತಂದರೆ ಆ ವಿಮರ್ಶೆನೇ ಇಲ್ಲದೆ ಹೋದರೆ. ನಾನು ಹೇಳ್ತಾ ಇರೋದು ವಿಮರ್ಶೆ ಬೇಕು, ವಿಮರ್ಶೆ ಅಗತ್ಯ ಇದೆ ತಾತ್ವಿಕವಾಗಿ. ಪ್ರಾಕ್ಟಿಕಲ್ ಆಗಿ ಸೊಸೈಟಿಯ ಅಗತ್ಯಗಳನ್ನು ಪೂರೈಸುವುದೇ ಸಾಹಿತ್ಯ ಕೆಲಸ ಕೂಡ ಆಗಿರ್ತದಲ್ವಾ. ಹಾಗಾಗಿ ಸೊಸೈಟಿಗೆ ವಿಮರ್ಶೆ ಬೇಡ ಆಗಿದೆ ಅಂತ ನಾನು ಹೇಳ್ತಾರೆ. ಅಲ್ಲ, ಸೊಸೈಟಿಗೆ ವಿಮರ್ಶೆ ಯಾಕೆ ಬೇಡ ಅಂತ ಹೇಳ್ತಾರೆ ಅಂತ ಅಂದರೆ ಎಲ್ಲವೂ ತೆಳುವಾಗಿರ್ಬೇಕು, ಮೆಚ್ಚುಗೆ ಸಾಕು ಅಂತ. ಆ ಥರದ ಒಂದು ಜನರೇಷನ್ ಈಗ ಇರ್ಬೋದು, ಇಲ್ಲ ಅಂತ ನಾನು ಹೇಳಕ್ಕಾಗೋದಿಲ್ಲ. ಆದರೆ ವ್ಯಕ್ತಿಗತವಾಗಿ ನಾನು ವಿಮರ್ಶೆ ಹಿಂದೆ ಸರಿಲಿಕ್ಕೆ ಅಥವಾ ವಿಮರ್ಶೆಯ ಗಾತ್ರ ಪ್ರಮಾಣ ಮಾತ್ರ ಅಲ್ಲ, ಅದರ ಕ್ವಾಲಿಟಿ ಗುಣಮಟ್ಟದಲ್ಲಿ ಕೂಡ ಆಗ್ಲಿಕ್ಕೆ ನನಗೆ ಗೊತ್ತಿರೋ ಹಾಗೆ ಸೊಸೈಟಿ ವಿಮರ್ಶೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಈಗ ಅಂತ. ಯಾಕಂದ್ರೆ ವಿಮರ್ಶಕರು ಈ ಕಾಲದಿಂದ ಕಾಲಕ್ಕೆ ಕಡಿಮೆ ಆಗ್ತಿದ್ದಾರೆ. ಆಕ್ಚುಲಿ ತುಂಬಾ ಅಳಿವಿನ ಅಂಚಿನಲ್ಲೇ ಇದರ ಹೇಳಂಗೆ. ಆಮೇಲೆ ನೀವು ಹೇಳುವಂಗೆ ಸೊಸೈಟಿಗೂ ಕೂಡ ಈ ತರದ ಒಂದು ವಿಮರ್ಶೆ ಬೇಡ ಎನ್ನುವಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾ ಇದೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅವ್ರು ಓದ್ತಾರೋ ಓದಲು ಒಂದು ಲೈಕ್ ಅಂತ ಬಂದ್ಬಿಡುತ್ತದೆ. ಒಂದು ಲೈಕ್ ಬಂದ ತಕ್ಷಣಕ್ಕೆ ಆ ಪದ್ಯವನ್ನು ಪೋಸ್ಟ್ ಮಾಡಿರ್ತಕ್ಕಂಥವನು ನಾನೊಬ್ಬ ಕವಿ ಅಂತ ಅವನೇ ಡಿಕ್ಲೇರ್ ಮಾಡ್ಕೊಬಿಡ್ತಾನೆ. ಈ ಥರದ ಅಪಾಯ ಇದ್ದಾಗ ಏನಾಗುತ್ತೆ ಅಂತಂದರೆ, ಅವನೊಂದು ಬೇಂದ್ರೆ ಕವಿತೆಯನ್ನು ಓದೋದಿಲ್ಲ, ಒಂದು ಪೂತಿನಾದು ಕೂಡ ಓದೋದಿಲ್ಲ, ಮತ್ತು ಕುವೆಂಪು ಪದ್ಯವನ್ನು ಕೂಡ ಓದಿಲ್ಲ. ಇದನ್ನೆಲ್ಲವನ್ನ ಓದ್ದೇನೆ ನಾವು ಪರಂಪರೆಯ ಜೊತೆಗೆ ನಂಟನ್ನು ಬೆಳೆಸ್ಕೊಳ್ದೇನೆ ನೇರವಾಗಿ ನಾವು ಇನ್ನೊಂದನ್ನು ಬರೆಯಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ಒಂದು ಮರ ನೇರವಾಗಿ ಎತ್ತರವಾಗಿ ಬೆಳೆದು ಬಿಡುತ್ತದೆ ಅಡ್ಡ ಸೊಡ್ಡವಾಗಿ. ಹಂಗ ಆಗುವಂಥ ಅಪಾಯನೂ ಕೂಡ ಬೇರಿಲ್ಲದೆ ಇರೋ ಸ್ಥಿತಿ ಅಲ್ವಾ ಇದು ಆಕ್ಚುಲಿ. ನಿಜ. ಈಗ ನಮ್ಮಲ್ಲಿ ಕಾವ್ಯ ಮತ್ತು ಸಾಹಿತ್ಯದ ಇವತ್ತಿನ ಚಟುವಟಿಕೆಗಳು ನೋಡಿಕೊಂಡ್ರೆ, ನನ್ನ ತಲೆಮಾರವರು ಸೇರಿಕೊಂಡು ಸುಮಾರು ಜನ ಈ ಬೇರು ಇಲ್ಲದೆ ಎತ್ತರಕ್ಕೆ ಬೆಳೆಯುವಂಥ ಒಂದು ಅಂಬಲದ ಪ್ರಶಸ್ತಿಗೋಸ್ಕರ, ಮೆಚ್ಚುಗೆಗೋಸ್ಕರ, ಜನಪ್ರಿಯತೆಗೋಸ್ಕರ ಬರೀತಕ್ಕಂಥವ್ರು ಸಾಕಷ್ಟು ಜನ ಕೂಡ ಇದ್ದಾರೆ. ಆದರೆ ಅವ್ರನ್ನೆಲ್ಲ ತಿದ್ದಬೇಕಾದಂಥ ಜವಾಬ್ದಾರಿ ವಿಮರ್ಶಕರಲ್ಲಿ ಇವತ್ತು ಕೂಡ ಇದೆ. ಆದರೆ ವಿಮರ್ಶಕರು ಹೆಚ್ಚಾಗಿ ಕೂಡ ಬರ್ತಾ ಇಲ್ಲ ಎನ್ನುವಂಥ ವಿಷಾದನೂ ಕೂಡ ಇದೆ. ಪತ್ರಿಕೆಗಳು ಆ ಕೆಲಸವನ್ನು ಮಾಡ್ತಾ ಇದ್ದು ಇಲ್ಲ. ಈಗ ಪತ್ರಿಕೆಗಳ ಸ್ವರೂಪ ಬದಲಾಗಿದೆ, ಮಾಧ್ಯಮದ ಸ್ವರೂಪ ಬದಲಾಗಿದೆ. ಅಲ್ಲಿ ನಾವು ಸಾಹಿತ್ಯ ವಿಮರ್ಶೆ, ಪುಸ್ತಕ ವಿಮರ್ಶೆಯನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಹಿತ್ಯವನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಹಾಗಾಗಿ ಅದೊಂದು ಸುಮ್ಮನೆ ಯಾರನ್ನೋ ಇದು ಮಾಡ್ಲಿಕ್ಕಾಗಿ ಪತ್ರಿಕೆಗಳ ಕಡೆಗೆ ಬೆಟ್ಟು ಮಾಡಿದಂಗೆ ಅನಿಸ್ತದೆ ಹೊರತು, ಒಟ್ಟಾರೆಯಾಗಿ ಈಗ ಯಾರಾದರೂ ವಿಮರ್ಶೆ ವಿಮರ್ಶಾತ್ಮಕವಾಗಿ ಒಂದು ಪಠ್ಯ ಬಂದರೆ ಅದನ್ನು ಮೆಚ್ಚಿಕೊಳ್ಳುವುದು ಅವ್ರು ನಿಮ್ಗೆ ಆಗದೇ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಮೆಚ್ಚಿಕೊಳ್ಳೋದೇ ಮಾತ್ರ ಇರ್ತದೆ. ನಿಜ. ಈಗ ಪತ್ರಿಕೆಗಳು ಉದ್ಯಮ ಸ್ವರೂಪವನ್ನು ಪಡ್ಕೊಂಡ ಮೇಲೆ ವಿಮರ್ಶೆಯನ್ನು ಕೈಬಿಟ್ಟಿರೋದು ಅಥವಾ ವಿಮರ್ಶೆಯ ಕಾಲಮ್ಗಳನ್ನು ಬಿಟ್ಟಿರೋದು ನನಗೆ ಯಾಕೋ ಅದು ಒಂದು ರೀತಿಯಲ್ಲಿ ಒಂದು ಪತ್ರಿಕಾ ರಂಗದ ಸಾಮಾಜಿಕ ಜವಾಬ್ದಾರಿಯಿಂದ ಹಿಂದೆ ಸರಿತಾ ಇದೆಯಾ ಅಂತ ಅನಿಸ್ಬಿಡ್ತದೆ. ಯಾಕಂದರೆ ಇಷ್ಟು ಜಾಗದಲ್ಲಿ ಒಂದು ಜಾಹೀರಾತು ಬಂದರೆ ಪತ್ರಿಕೆಗೆ ಅದು ಲಾಭ ಇರ್ಬೋದು, ಆದರೆ ಅದ್ರ ಜೊತೆ ಒಳಗಡೆ ಅದೇ ಪ್ರಮಾಣದಲ್ಲಿ ಒಬ್ಬ ಕವಿಯನ್ನು, ಸಾಹಿತ್ಯನ ತಿದ್ದಬಹುದಲ್ವಾ ಅಂತ ಅನಿಸ್ತದೆ. ಆಕ್ಚುಲಿ ಪತ್ರಿಕೆಗಳು ಬಿಡ್ಲಿಕ್ಕೆ ಕಾರಣ ಏನಂದ್ರೆ ಅದಕ್ಕೆ ಕ್ವಾಲಿಟಿ ಕ್ವಾಲಿಟಿ ಅಲ್ಲ, ಬರಹದ ಕ್ವಾಲಿಟಿ ಪ್ರಶ್ನೆನೇ ಇಲ್ಲ, ಓದುಗರಿಗೆ ಅದು ಬೇಕಾಗಿಲ್ಲ ಅಂತ. ಅಂದ್ರೆ ಓದುಗರು ಬೇಕಾಗಿಲ್ಲ ಅಂತ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾ ಇಲ್ಲ, ಸರ್ವೆಗಳು ಡಿಸೈಡ್ ಮಾಡ್ತಾರೆ. ಕವಿತೆಯನ್ನು ಓದುವುದಿಲ್ಲ, ಕಥೆಯನ್ನು ಓದುವುದಿಲ್ಲ, ಪುಸ್ತಕಗಳನ್ನು ಓದುವುದಿಲ್ಲ ಅಂತ ಅನ್ನುವ ಸರ್ವೆಗಳು ಬಂದಿದ್ದರಿಂದ ಅವ್ರು ಅದನ್ನ ಓದುಗನಿಗೆ ಬೇಡವಾದದ್ದನ್ನ ಅವ್ರು ಯಾಕೆ ಕೈ ಬಿಡ್ತಾರೆ ಅಂತ ಹಂಗೇನೆ ಬಿಟ್ಟಿದ್ದನ್ನು. ಏನೇನು ಅದಕ್ಕೊಂದು ಅವರದೇ ಆದ ಒಂದು ಸೈಂಟಿಫಿಕ್ ಆದ ಕಾರಣ ಇದೆ. ಸೊ ಸಮಾಜಕ್ಕೆ ಏನ್ ಬೇಕು ಬೇಡ ಅಂತ ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರಲ್ವಾ. ಜನಕ್ಕೆ ಬೇಡವಾದ ಹಾಗೆ ಬರೀಲಿಕ್ಕೆ ಶುರು ಮಾಡಿದ್ದು ಕೂಡ ಸಾಹಿತ್ಯದ ಸಮಸ್ಯೆ ಅಲ್ವಾ ಅದು ಆಕ್ಚುಲಿ. ಹೌದು ಸರ್, ನೀವು ಹೇಳೋದು
ಈಗ ನೋಡಿ 70 ಅಥವಾ 80ರ ದಶಕದಲ್ಲಿ ಈ ಸಾಹಿತ್ಯದ ಓದಿನ ಅಭಿರುಚಿಯ ಮಾದರಿಗಳು ಬೇರೆ ಬೇರೆ ಥರ ಇತ್ತು. ಆದರೆ ಈ ಕಾಲಘಟ್ಟದಲ್ಲಿ ಬಹುತೇಕರು ಈವನ್ ಬರಹಗಾರರು ಕೂಡ ಒಂದು ಪೇಜನ್ನು ಓದುವುದಕ್ಕಿಂತ ಮುಖ್ಯವಾಗಿ 16-20 ಸೆಕೆಂಡ್ಗಳ ದೃಶ್ಯಗಳನ್ನು ಜಾಸ್ತಿ ಅವರು ನೋಡ್ತಾರೆ, ಅಥವಾ ಚಿತ್ರಗಳ ಕಡೆ ಜಾಸ್ತಿ ಅವ್ರಿಗೆ ಒಲವು ಬರ್ತಿದೆ. ನೀವು ಪತ್ರಿಕೆಗಳನ್ನು ನೋಡ್ತಾ ಇದ್ದೀರಾ, ದೀರ್ಘವಾದಂಥ ಅಂಕಣಗಳನ್ನು ಸಾಮಾನ್ಯವಾಗಿ ಅವರು ಓದೋದೇ ಇಲ್ಲ. ಭಾಳ ಚುಟುಕಾಗಿರ್ತಕ್ಕಂಥ ಕಾಲಮ್ಗಳನ್ನು ಬೇಗ ಓದಬಹುದು ಅನ್ನೋ ಕಾರಣಕ್ಕಾಗಿ ಆ ಕಡೆ ಮನಸ್ಸು ಹೋಗ್ತಾ ಇದೆ. ಪತ್ರಿಕೆಯವರು ವಿಮರ್ಶಕರಿಗೆ ಕೊಡಬೇಕಾದಂತಹ ಜಾಗವನ್ನು ಓದುಗರಿಲ್ಲ ಅನ್ನೋ ಕಾರಣಕ್ಕಾಗಿ ನಿಲ್ಲಿಸಿದ್ರು, ಅಥವಾ ಕೋವಿಡೋತ್ತರ ಅಥವಾ ಕೋವಿಡ್ ಪೂರ್ವಕ್ಕಿಂತ ಮುಂಚಿತವಾಗಿ ಅದನ್ನು ಸರಿಯಾಗಿ ಜನಗಳ ರೀಚ್ ಮಾಡ್ಸೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕ ಗೊತ್ತಿಲ್ಲ. ಆದರೆ ಇವತ್ತು ಬಹುತೇಕ ನನಗೆ ಬಹಳ ಸ್ಪಷ್ಟವಾಗಿ ಪತ್ರಿಕೆಗಳು ಐಡಿಯಾ ಇದೆ. ಓದುಗರಿಂದ ನಿರೀಕ್ಷಿತ ಪ್ರತಿಕ್ರಿಯೆ ಆಯಾ ಕಾಲಂಗಳಿಗೆ ಬರದೇ ಇರೋದ್ರಿಂದನೇ ಅವುಗಳನ್ನ ಹಿಂದೆ ತಗೊಂಡದ್ದು. ಆಯ್ತು, ಈಗ ನಿಮ್ಮ ಅನುಭವದಲ್ಲಿ ಇನ್ನೊಂದು ಜಾಗ ಕೂಡ ಕಡಿಮೆ ಆಗ್ತಾ ಬಂತು, ಸ್ಪೇಸ್ ಕೂಡ ಕಡಿಮೆ ಆಗ್ತಾ ಬಂತು. ಅದು ಕೂಡ ಕಾರಣ ಇದೆ ಆಕ್ಚುಲಿ. ಇಲ್ಲ, ಈಗ ನೀವು ಹೇಳಿದ್ರಲ್ಲಿ ನನಗೆ 3/4% ನಾನು ನಂಬ್ತೀನಿ. ಆದ್ರೆ ನನ್ನಂತವನು ಅಂತಂದ್ರೆ ನನ್ನ ತರದ ಒಂದು 100 ಜನ ಇರ್ಬೋದು, ಪತ್ರಿಕೆಯಲ್ಲಿ ಒಂದು ಸಣ್ಣ ಪರಿಚಯವನ್ನು ಕೂಡ ಗಂಭೀರವಾಗಿ. ಆದ್ರೆ ಏನಾಗ್ತದೆ ಹೇಳ್ತೀನಿ ಕೇಳಿ, ಲಕ್ಷಾಂತರ ಜನ ಓದುವಾಗ 100 ಜನ ಓದುವುದು ಮುಖ್ಯ ಆಗಲ್ಲ, ಲಕ್ಷಾಂತರ ಜನಕ್ಕೆ ಏನ್ ಬೇಕನ್ನೋ ನಿಜ ನಿಜ. ಅಲ್ಲಿಗೆ ಏನಂತಂದ್ರೆ ಸಾಹಿತ್ಯದ ಆಸಕ್ತಿ ಇರೋರು, ಕಾವ್ಯದ ಆಸಕ್ತಿ ಇರೋರು ಅಲ್ಪಸಂಖ್ಯಾತರಾಗ್ತಾರೆ. ಅಲ್ಪಸಂಖ್ಯಾತರು ಯಾರಿಗೂ ಬೇಡ ಅಲ್ವಾ? ನಿಜ ನಿಜ ನಿಜ. ಅದು ಆಮೇಲೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರದು ಬಹುಮತ ಇದೆ ಅವ್ರದೇ ಹೌದು ಹೌದು ರಾಜ್ಯ. ನಿಜ. ಹಂಗಾಗಿ ಪತ್ರಿಕೆಗಳು ನೋಡಿ, ಸ್ಪೋರ್ಟ್ಸ್ ಅನ್ನ ಸಿನಿಮಾನ ಕೈ ಬಿಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಸಾಹಿತ್ಯ ಬಿಡ್ಬೋದಲ್ವಾ? ಇವತ್ತು ಸಾಹಿತ್ಯವನ್ನ ಬಹುತೇಕ ಎಲ್ಲ ಪತ್ರಿಕೆಗಳು ಕೂಡ ಬಿಟ್ಟಿರ್ಲಿಕ್ಕೆ ನೀವು ಹೇಳುವಂತ ಒಂದು ಕಾರಣನೂ ಕೂಡ ಆಗಿರ್ಬೋದು. ಆದರೆ ನಾನು ಒಬ್ಬ ಓದುಗನಾಗಿ ಕಳೆದ ಸುಮಾರು ಒಂದು 40 ವರ್ಷಗಳಿಂದ ದೀರ್ಘವಾಗಿ ಎಲ್ಲ ಪತ್ರಿಕೆಗಳನ್ನು ನಾನು ಓದ್ತಾ ಇದ್ದೀನಿ. ಭಾನುವಾರ ಬತ್ತು ಅಂದ್ರೆ ನಾನು ಎಲ್ಲ ಪತ್ರಿಕೆಗಳನ್ನು ಕೂಡ ತರಿಸ್ಕೊಳ್ತೀನಿ. ಏನೇನು ತರಿಸ್ಕೊಳ್ತಿದ್ದೆ ನಾನು ಅಲ್ಲ, ನೀವು ತರಿಸ್ಕೊಳ್ತಿದ್ದೆ, ನಾನು ಇವತ್ತು ಕೂಡ ತರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಓದುವಂತ ಸ್ಟಫೇ ಇಲ್ಲ ಈಗ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ನಾವೇನ್ ನಿರೀಕ್ಷೆನ ಇಟ್ಕೊಂಡು ಒಂದು ಪತ್ರಿಕೆಯನ್ನು ಓದ್ತೀವೋ ಅದನ್ನ ನೋಡಿದಾಗ ಇದು ಇಷ್ಟೇನಾ ಅನ್ನುವಷ್ಟರ ಮಟ್ಟಿಗೆ ಪತ್ರಿಕೆಯಲ್ಲಿ ನೋಡುವ ಪತ್ರಿಕೆಗಳು ಕೂಡ ಆಗ್ಬಿಟ್ಟು. ಬರೀ ಪತ್ರಿಕೆಗಳು ಮಾತ್ರ ಅಲ್ಲ, ಸೊಸೈಟಿನೇ ಜವಾಬ್ದಾರಿ. ಸೊಸೈಟಿಯ ನಿರೀಕ್ಷೆ ಏನು, ಸೊಸೈಟಿಯ ಮುಖ ಏನ್ ಕಾಣ್ತದಲ್ಲ ಅದು ಪತ್ರಿಕೆಗಳಲ್ಲಿ ಬೇರೆ ರೀತಿಯಾಗಿ ಬರ್ತದೆ. ಪತ್ರಿಕೆಗಳು ಮಾತ್ರ ಜವಾಬ್ದಾರಿ ಅಲ್ಲ, ಸೊಸೈಟಿನಲ್ಲಿ ಆಗಿರುವ ಡೈಲ್ಯೂಷನ್ ಇದೆಯಲ್ಲ ಅದೇ ಅಲ್ಲಿ ಪ್ರತಿಬಿಂಬವಾಗ್ತಾ ಇದೆ. ಹೌದು, ಇವತ್ತಿನ ಜನರಿಗೆ ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅವರ ಆಸಕ್ತಿಯ ಕ್ಷೇತ್ರಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಎಷ್ಟು ಮಟ್ಟಿಗೆ ಆಸಕ್ತಿಗಳು ಬದಲಾಗಿದೆ. ಸುಮ್ಮನೆ ಮಂಡ್ಯದೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಏನಾಗ್ತದೆ ಅನ್ನೋದಕ್ಕಿಂತ ಅದು ಚರ್ಚೆ ವಸ್ತುನೇ ಆಗಂಗಿಲ್ಲ. ನಿಜ. ಜನಕ್ಕೂ ಬೇಕಾಗಿಲ್ಲ ಅದು. ನಿಜ ನಿಜ. ಅಷ್ಟು ದೊಡ್ಡ ಇದರಲ್ಲಿ ಯಾವ್ದಾದ್ರು 1 ಸೆಷನ್, 2 ಸೆಷನ್, 10 ಸೆಷನ್. ನಾನು 87ರಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀನಿ. 1987ನಲ್ಲಿ ಫಸ್ಟ್ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ. ಅಲ್ಲಿ ಸಾಹಿತ್ಯದ ಚರ್ಚೆನ ನೋಡ್ಲಿಕ್ಕೆ ಕೇಳಲಿಕ್ಕೆ ಇರ್ತಿತ್ತು. ಈಗೇನು ಇರುವುದೇ ಇಲ್ಲ, ಕೂಡ್ಬೇಕಂತ ಅನ್ಸೋದಿಲ್ಲ. ಸೊ ಅಲ್ಲಿಗೆ ಮಾತಾಡುವವರ ಸಮಸ್ಯೆನೂ ಇದೆ, ಕೇಳಿಸ್ಕೊಳ್ಳುವ ಜನರ ಸಮಸ್ಯೆನೂ ಇದೆ. ಮತ್ತು ಇಷ್ಟು ಜನ ಏನು ಬರ್ತಿರ್ಲಿಲ್ಲ ಅವಾಗ ಮೊದಲು. ಈಗ ಬಂದ ಜನಕ್ಕೆ ಏನು ಬೇಕು ಅನ್ನೋದು, ಹಾಡಿನ ಕಾರ್ಯಕ್ರಮಗಳು ಜಾಸ್ತಿ ಜನ ಇರ್ತಾರೆ. ನಿಜ ನಿಜ. ಸಂಜೆ ಕಾರ್ಯಕ್ರಮಗಳಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಜಾಸ್ತಿ ಜನ ಇರ್ತಾರೆ. ಅಲ್ಲಿಗೆ ಅದು ಸಂಜೆ ಕಾರ್ಯಕ್ರಮಗಳ ಮಧ್ಯೆ ಗ್ಯಾಪ್ ಫಿಲ್ಲರ್ ಥರ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಲ್ವಾ? ನಿಜ ನಿಜ. ಈಗ ಸಮ್ಮೇಳನಕ್ಕೆ ಒಂದು ಸಿದ್ಧ ಮಾದರಿಯ ಸ್ವರೂಪ ಈಗಲೂ ಕೂಡ ಹಾಗೆ ಉಳಿಸ್ಕೊಬಂದಿದ್ದಾರೆ. ನನಗೆ ಒಬ್ಬ ಓದುಗನಾಗಿ, ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೇಳೋದೇ ಆದರೆ, ಇವತ್ತಿನ ಕಾಲಘಟ್ಟಕ್ಕೆ ಸಾಹಿತ್ಯ ಸಮ್ಮೇಳನಗಳು ಒಂದು ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ನಡೀತಿತ್ತಲ್ಲ ಆ ತರಹದ ಸ್ವರೂಪದಲ್ಲಿ ಬದಲಾವಣೆ ಆಗಬೇಕು. ಕಾಂಟೆಂಪ್ರರಿ ಇಶ್ಯೂಗಳನ್ನು ಕೂಡ ತೆಗೆದುಕೊಳ್ಬೇಕು. ಒಂದು ಟೈಮ್ ಲಿಮಿಟ್. ಲಿಟ್ ಫೆಸ್ಟ್ಗಳು ಮಾಡ್ತಾ ಇದ್ದಾವ ಕೆಲಸನ. ಇಲ್ಲ, ಲಿಟ್ ಫೆಸ್ಟಿವಲ್ಲು ಒಂದಷ್ಟು ಜಾಗೃತಿ ಮೂಡುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ ಅಂತ ನನಗನ್ನಿಸುತ್ತೆ. ಯಾಕಂದ್ರೆ ನಾನು ಧಾರವಾಡದಲ್ಲಿ ನಡೀತಾ ಇದ್ದಂಥ ಗಿರಡ್ಡಿ ಗೋವಿಂದರಾಜ್ ಅವರಿದ್ದಾಗ, ಡಾಕ್ಟರ್ MM ಕಲಬುರ್ಗಿ ಇದ್ದಾಗ ನಾನು ಹಲವಾರು ಫೆಸ್ಟಿವಲ್ಗಳು ಕೂಡ ಹೋಗಿದ್ದೀನಿ. ಭಾಳ ಸೀರಿಯಸ್ ಆಗಿರತಕ್ಕಂಥ ಡಿಸ್ಕಷನ್ ಕೂಡ ನಡೀತವೆ. ಅಲ್ಲಿ ದುಡ್ಡು ಕೊಟ್ಟು ಎಂಟ್ರಿ ತಗೊಳ್ತಾ ಇರೋದ್ರಿಂದ ಭಾಳ ಗಂಭೀರವಾಗಿ ಕೂಡ ಕೇಳ್ತಾರೆ. ಲಿಟ್ರೇಚರ್ ಫೆಸ್ಟಿವಲ್ಗಳು ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ವಿವಾದಗಳು ಆಗ್ಬೋದು ಕೆಲವು ವಿಷಯಗಳಿಗೆ. ಆದರೆ ಲಿಟ್ರೇಚರ್ ಫೆಸ್ಟಿವಲ್ಗಳಲ್ಲಿ ಒಂದು ಸೀಮಿತವಾದಂಥ ಆಡಿಯನ್ಸ್ ಇರೋದ್ರಿಂದ ಒಂದು ಗಂಭೀರವಾದಂಥ ಚರ್ಚೆಗಳನ್ನು ಹುಟ್ಟಾಗ್ತವೆ ಅನ್ನೋದು ನಾನು ಹತ್ತಿರದಿಂದ ನೋಡಿರ್ತಕ್ಕಂಥ ಸಂಗತಿ. ನನಗೆ ಇನ್ನೊಂದು ಕುತೂಹಲ ಏನಂತಂದರೆ, ಈ ಪರಿಶೋಧ ಅನ್ನೋದು ನನಗೆ ಅರ್ಥ ಆಯಿತು. ಇಳಿಲ ಬೇರು ಅಂದರೆ ಏನದು?
ಇಳಿಲಬೇರು ಅಂತಂದ್ರೆ ಈಗ ನೀವು ಆಲದ ಮರಗಳನ್ನು ನೋಡಿದಿರಾ? ಹಾ. ಆಲದ ಮರದಿಂದ ಒಂದು ಮರ ಬೆಳೀತಾ ಬೆಳೀತಾ ಅದು ಮತ್ತು ಹೊಸದಾಗಿ ಬೇರೆ ಬಿಡ್ತದೆ. ಹೊಸದಾಗಿ ಬಿಳುಗಳನ್ನೇ ಬೇರುಗಳನ್ನು ಕೊಂಡ್ಕೊಂಡು ಬಿಳುಗಳನ್ನೇ ಬೇರಾಗಿ ಮಾಡ್ಕೊಳ್ತದೆ. ಬೇರೆ ಹಾಕೊಂಡು ಮತ್ತೆ ಕವಲು ಹೊಡಿತಾ ಇರುತ್ತಲ್ವಾ, ಅದನ್ನ ನಾವು ಇಳಿಲಬೇರು ಅಂತ ಕೂಡ ಕರಿತೀವಿ. ಉದಾಹರಣೆ ನಾವು ಬೆಂಗಳೂರು ನೋಡೋದಾದ್ರೆ ಈ ದೊಡ್ಡ ರಾಮವಳ್ಳಿ ಆಲದ ಹತ್ರ ಮರ. ಇರ್ತಕ್ಕಂಥ ದೊಡ್ಡ ಆಲ್ಮರ, ಆ ತರದ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾನು ಅದಕ್ಕೆ ಇಳಿಲಬೇರು ಅಂತ ಕೂಡ ಕೊಟ್ಟೆ. ಅಲ್ಲಿರ್ತಕ್ಕಂಥ ಬಹುತೇಕ ಲೇಖನಗಳು ಪುಸ್ತಕ ಪರಿಚಯಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು. ಹಾಗಾಗಿ ಅದೊಂದು ವಿಮರ್ಶೆ ಅನ್ನೋದಕ್ಕಿಂತ ಪುಸ್ತಕ ಪರಿಚಯದ ಲೇಖನಗಳು ಅಂತ ನನಗನ್ಸುತ್ತೆ. ಈಗ ಉಜ್ಜನಿ ಚೌಡಮ್ಮ ಅಂದ್ರೆ ಯಾರು ಅವರು? ಉಜ್ಜನಿ ಚೌಡಮ್ಮ ಅನ್ನೋದು ಒಂದು ಆ ಆ ಊರಿನಲ್ಲಿರ್ತಕ್ಕಂಥ ದಲಿತರು ಮತ್ತು ಸವರ್ಣೀಯರು ಕೂಡಿ ಒಂದು ಸೌಹಾರ್ದಯುತವಾಗಿ ನಡೆಸ್ತಕ್ಕಂಥ ಒಂದು ಎಲ್ಲಿ ದೊಡ್ಡ ಬರ್ತದೆ ಹಬ್ಬ. ಉಜ್ಜನಿ? ಅದು ನಮ್ಮೂರಿಂದ ಒಂದು 6 ಕಿಲೋಮೀಟರ್. ಅದು ನಿಮ್ಮೂರು ಕುಣಿಗಲ್ ತಾಲೂಕಿಗೆ ನಿಮ್ಮೂರು ಬರ್ತದೆ. ಯಾವುದು? ನಮ್ಮೂರು ಕೆ ಬ್ಯಾಡರಳ್ಳಿ ಅಂತ. ನಮ್ಮೂರು ಹೆಂಗೆ ಅಂತ ಅಂದ್ರೆ ಕೆ ಅಂದ್ರೆ ಕೆ ಅಂದ್ರೆ ಕಾಚಳ್ಳಿ ಅಂತ. ಕಾಚಳ್ಳಿ ಬ್ಯಾಡರಳ್ಳಿ ಅಂದ್ರೆ ಹೊಂದ್ಕೊಂಡಿದ್ದಾವೆ. ಕುಣಿಗಲ್ಗೆ ದೂರ, ಚನ್ನಪಟ್ಟಣಕ್ಕೆ ಹತ್ರ, ತಾಲೂಕು ಕುಣಿಗಲ್ಲು. ಕುಣಿಗಲ್ ತಾಲೂಕು, ಮದ್ದೂರಿಗೆ ಹತ್ರ ಆಗುತ್ತೆ. ಅಂದ್ರೆ ಒಂದು ಮೂಲೆಗೆ ಒತ್ತರಿಸಿದಂತೆ ಇರತಕ್ಕಂಥ ನಮ್ಮೂರು. ಅಷ್ಟೇನು ನೀರಾವರಿ ಪ್ರದೇಶ ಅಲ್ಲದ ಬಯಲು ಸೀಮೆಯ ಪ್ರದೇಶ ಆದ್ರಿಂದ ನಮ್ಮೂರಿನ ಭಾಗದಲ್ಲಿ ಬಹಳ ಅತ್ಯಂತ ದೊಡ್ಡದಾಗಿ ನಡೀತಕ್ಕಂಥ ಜಾತ್ರೆ ಅಂದ್ರೆ ಆ ಉಜ್ಜನಿ ಚೌಡಮ್ಮನ ಜಾತ್ರೆ. ಆ ಉಜ್ಜನಿ ಚೌಡಮ್ಮನ ಜಾತ್ರೆ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿವಸ ಅಲ್ಲಿ ಕಂಬ ಇಕ್ಕೋದು ಅಂತ ಅಂದ್ರೆ ನಿಗದಿ ಮಾಡ್ತಾರೆ. 15 ದಿನಗಳ ಕಾಲ ತುಂಬಾ ಚೆನ್ನಾಗಿ ಆಚರಣೆಯುಕ್ತ ಅದು ನಡೆಯುತ್ತೆ. ಈವನ್ ಟುಡೇ ಅದು ಊರಮ್ಮ. ಹಾಗಾಗಿ ಉಜ್ಜನಿ ಚೌಡಮ್ಮನನ್ನ ಕರ್ನಾಟಕದ 7 ಗ್ರಾಮಗಳಲ್ಲಿ ಉಜ್ಜನಿ ಚೌಡಮ್ಮ ನೆಲೆಸಿದ್ದಾಳೆ. ಈ ಉಜ್ಜನಿ ಚೌಡಮ್ಮ ನೆಲೆಸಿರ್ತಕ್ಕಂಥವಳು ತಂಗಿ, ನಿಡ್ಸಾಲೆಯಲ್ಲಿ ನೆಲೆಸಿರ್ತಕ್ಕಂಥ ಚೌಡಮ್ಮ ಹಿರಿಯಕ್ಕ. ಅಂದ್ರೆ ಆ ಜಾತ್ರೆಗಳಿಗೆ ಹಿರಿಯಳಾಗಿರ್ತಕ್ಕಂಥ ನಿಡ್ಸಾಲೆ ಚೌಡಮ್ಮ ಮೊದಲ ಕೊಂಡವನ್ನು ಪ್ರವೇಶ ಮಾಡ್ತಾಳೆ, ನಂತರ ಉಜ್ಜನಿ ಚೌಡಮ್ಮ ಪ್ರವೇಶ ಮಾಡ್ತಾಳೆ. ಸೊ ಅಲ್ಲಿ ಒಂದು ಕೊಂಡ ಇರ್ತದೆ, ಕೊಂಡ ಇರ್ತದೆ, ಬೆಂಕಿ ಬೆಂಕಿ ಹಾಕಿರ್ತಾರೆ, ಅದನ್ನ ದಾಟ್ಕೊಂಡು ಹೋಗ್ತಾರೆ. ಅದು ನಿಮ್ಗೆಲ್ಲ ಮಾರಮ್ಮನ ಪುರಾಣದ ಕತೆ ಗೊತ್ತಿದೆಯಲ್ಲ, ಹೆಬ್ಬಾರಮ್ಮನ ಗುಡ್ಡರು ಅಲ್ಲಿ ಹೋಗೋದು ಮತ್ತು ಅವ್ರಿಗೆ 15 ದಿನಕ್ಕೆ ಮುಂಚಿತವಾಗಿ ಜನಿವಾರವನ್ನು ಹಾಕಿ ಬ್ರಾಹ್ಮಣತರ ಪರಿವರ್ತನೆ ಆಗಿರ್ತಾರೆ. ಬ್ರಾಹ್ಮಣತರ ಪರಿವರ್ತನೆ ಆದಾಗ ಅವರು ಕೊಂಡದ ದಾಟ್ಕೊಂಡು ಅವ್ರ ಗುಡಿಗೆ ಹೋಗ್ಬೇಕಾದಾಗ ಅಲ್ಲಿ ವ್ಯವಸ್ಥೆಯವರು ತಡೀತಾರೆ. ಅಂದ್ರೆ ದಲಿತರಿಗೆ ಕೇವಲ 15 ದಿನದ ಮಾತ್ರ ಬ್ರಾಹ್ಮಣರಾಗಿದ್ರೂ ಕೂಡ ದಲಿತರಿಗೆ ಒಂದು ಮುಕ್ತವಾದಂಥ ಪ್ರವೇಶ ಇಲ್ಲ ಅನ್ನೋದನ್ನ ಚಾರಿತ್ರಿಕವಾಗಿ ಮತ್ತು ಹಬ್ಬ ಆರಂಭ ಆದಾಗಲಿಂದಲೂ ಕೂಡ ಇದೇ ಆಚರಣೆ ಕೂಡ ನಡೀತಿದೆ. ಇದೊಂದು ಸೌಹಾರ್ದಯುತವಾದಂತ ಅಗ್ಗಿ ತುಳಿಯುವುದು ಕೂಡ, ಬೆಂಕಿಯನ್ನ ತುಳಿಯುವುದು ಕೂಡ ಏನನ್ನು ಸೂಚಿಸ್ತದೆ? ಇದೊಂದು ಪನಿಷ್ಮೆಂಟು, ಒಂದು ಶಿಕ್ಷೆಯ ರೂಪದಲ್ಲಿ ನಡೀತಕ್ಕಂಥ ಒಂದು ಆಚರಣೆ. ಬಟ್ ನನಗೆ ಹಂಗ ಅನ್ಸಲ್ಲ. ನನಗೇನ್ ಅನಿಸ್ತದ ಅಂತಂದ್ರೆ, ಇದೊಂದು ಅಗ್ಗಿ ಅನ್ನೋದು ಯಾವುದು ಅಗ್ನಿಯನ್ನ ಪೂಜಿಸುವ ಸಂಪ್ರದಾಯ ಇದೆಯಲ್ಲ, ಅದನ್ನ ನನ್ನ ಕಾಲ್ ಕೆಳಗೆ ಹಾಕೋತೀನಿ ಅಂತ ಅನ್ಸಲ್ವಾ? ಹಾಕಿ ತುಳಿದು ಮುಂದೆ ಹೋಗ್ತೀನಿ ನಾನು ಅಂತ ಅನ್ನೋದ್ರ ಸಂಕೇತ ತರ ಕಾಣಿಸ್ತದೆ ನನಗೆ. ಅದೊಂದು ಪ್ರತಿಭಟನೆಯ ಪ್ರತಿರೋಧದ ಸಂಕೇತವಾಗಿ ಕಾಣಿಸ್ತದೆ. ಯಾವ ಅಗ್ನಿಯನ್ನ ನೀವು ಪೂಜಿಸ್ತೀರಿ ಅದೇ ಅಗ್ನಿಯನ್ನ ನಾನು ತುಳಿತೀನಿ ಅಂತ ಹೇಳ್ದಂಗೆ ಅನ್ಸಲ್ವಾ? ಅದು ಆಗ್ಬೋದು. ಆದ್ರೆ ಜಾತ್ರೆಗಳ ಟ್ರೆಡಿಷನ್ಗಳು ಕೂಡ ನೋಡ್ಕೊಂಡ್ರೆ ಮತ್ತೆ ಎಲ್ಲೆಲ್ಲಿ ಅಗ್ಗಿ ತುಳಿಯೋದಿದೆ ಅದೆಲ್ಲದಕ್ಕೂ ಈ ತರ ಸಂಬಂಧ ಇದೆ. ವೀರಭದ್ರನ ಗುಡಿ ಮುಂದೆ ಅಗ್ಗಿ ತುಳಿಯೋದಿದ್ದೇ ಇರ್ತದೆ. ಅವನು ಯಜ್ಞನಾಶಕನೇ ಅವನು ವೀರಭದ್ರ. ಇಲ್ಲ, ನನ್ನ ಉಜ್ಜನಿ ಚೌಡಮ್ಮನ ಜಾತ್ರೆಗಳಲ್ಲಿ ಬೇರೆ ಬೇರೆ ಹಿಂಟ್ಸ್ಗಳು ಕಣ್ಣಿ ಕಾಣ್ತವೆ ಸರ್. ಅಲ್ಲಿ ದೇವರ ಗುಡ್ರು ಹೆಬ್ಬಾರಿಯನ್ನು ಹೊತ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಅವರು ಪೇಟೆ ಕಟ್ಕೊಳ್ತಾರೆ ಮತ್ತು ಅವರು ಮುಖಕ್ಕೆ ಬಟ್ಟೆ ಸುತ್ತಕೊಳ್ತಾರೆ. ಅದನ್ನ ನೋಡಿದಾಗ ಈ ರಾಮಾನುಜಾಚಾರ್ಯರವರು ಈ ಕಡೆ ಬಂದಾಗ ಜನಗಳಿಗೆಲ್ಲ ಜನಿವಾರ ಹಾಕಿ ಪರಿವರ್ತನೆ ಮಾಡಿದಂಥ ಸಂಕೇತನೂ ಕೂಡ ಇರ್ಬೋದಾ, ಅಥವಾ ಇದು ಅದರ ಇನ್ಫ್ಲೂಯೆನ್ಸ್ ಇಂದ ಕೂಡ ಬಂದ್ಬಿಡ್ತಾ ಅನ್ನುವಂಥದ್ದನ್ನು ಕೂಡ ನಾನು ಕಾಣಿಸಿದ್ದೇನೆ. ಆದರೆ ಅದಕ್ಕೆ ಸರಿಯಾದಂಥ ಮಾಹಿತಿಗಳು, ವಕ್ತೃಗಳು ಇವತ್ತು ಕೂಡ ಸಿಗ್ತಿಲ್ಲ. ಆದರೆ ಜಾತ್ರೆಗಳು ಒಂದು ಸೌಹಾರ್ದತೆಯನ್ನ ಬಿಂಬಿಸ್ತಾವಲ್ವಾ, ಅಂದ್ರೆ ಯಾವುದೇ ಜಾತಿಯ ತಾರತಮ್ಯಗಳು ಇಲ್ಲದೇನೆ ಆ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಒಟ್ಟಿಗೆ ಹೋಗುವಂಥ ಕಲ್ಪನೆಗಳನ್ನ, ನಂಬಿಕೆಗಳನ್ನ ಜಾತ್ರೆಗಳು ಇವತ್ತು ಕೂಡ ಮೂಡಿಸ್ತಾ ಇದ್ದಾವೆ. ಹಾಗಾಗಿ ಆ ಉಜ್ಜನಿ ಚೌಡಮ್ಮನ ಜಾತ್ರೆಯನ್ನ ವಿಶೇಷವಾಗಿ ಇವತ್ತು ಕೂಡ, ಇದುವರೆಗೂ ನೋಡಿ 1979ರಲ್ಲಿ ಪ್ರೊಫೆಸರ್ ಇ.ಚಿ. ಬೋರ್ಲಿಂಗೇನವರು ಒಂದು ಸಣ್ಣ ಪುಸ್ತಕವನ್ನ ತರ್ತಾರೆ. ಅದನ್ನು ಓದಿ ನಾನು ಪ್ರಭಾವಿತನಾಗಿ ಅದರ ಬಗ್ಗೆ ನಾನು PhD ನಾನು ಮಾಡಲಿಕ್ಕೆ ಆರಂಭ ಮಾಡಿದೆ. ಇವತ್ತು ಅದರ ಮೇಲೆ ಥೀಸಿಸ್ಗಳನ್ನು ಬರೀತಾ ಇದ್ದಾರೆ, ಡೆಸರ್ಟೇಷನ್ ಕೂಡ ಬರೀತಾ ಇದ್ದಾರೆ, MPhil ಅನ್ನು ಮಾಡ್ತಾ ಇದ್ದಾರೆ. ಅಂದರೆ ನೋಡುವ ಕ್ರಮಗಳು ಬದಲಾಗ್ತಾ ಇವತ್ತು ಕೂಡ ಹೊಸದನ್ನ ತೋರಿಸ್ತದೆ. ಯಾಕೆಂದ್ರೆ ಸಮಕಾಲೀನ ಸಂದರ್ಭಗಳಲ್ಲಿ ಜಾತ್ರೆಗಳು ಅಂತ ನೀವು ಲಾಸ್ಟ್ ಒಂದು ಟಾಪಿಕ್ ತೆಗೆದುಕೊಂಡ್ರೆ, ನಾನು ನೋಡಿದಾಗನೇ
ಉಜ್ಜಿನಿ ಚೌಡಮ್ಮನ ಜಾತ್ರೆಯಲ್ಲಿ ಜವಳೆ ಕುಣಿತ, ಪಟ ಕುಣಿತ, ಈ ಜನಪದ ಕಲೆಗಳೆಲ್ಲ ಇದ್ದು ಇವತ್ತದು ಆರ್ಕೆಸ್ಟ್ರಕ್ಕೆ ಬಂದು ನಿಂತಿದೆ. ಇನ್ಯಾವುದೋ ಬೇರೆ ಬೇರೆ ಥರದಲ್ಲಿ ಬಂದಿದೆ. ಅಂದರೆ ಬದಲಾಗ್ತಾ ಜಾತ್ರೆಗಳ ಆಚರಣೆಗಳು ಕೂಡ ಒಂದು ರೀತಿಯಲ್ಲಿ ಕಮರ್ಷಿಯಲ್ ಆಗ್ತಕ್ಕಂಥದ್ದು, ಜನಪದ ಕಲೆಗಳೆಲ್ಲ ಒಂದು ರೀತಿಯಲ್ಲಿ ಹಿನ್ನೆಲೆಗೆ ಸರಿದು ಅವು ಪಾಶ್ಚಾತ್ಯ ಸಂಗೀತದ ಕಡೆ ಮಾರು ಹೋಗುವಷ್ಟು ಮಟ್ಟಿಗೆ ಅಲ್ಲಿನ ಆಯೋಜಕರಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲೂ ಕೂಡ ನಾವು ಅಧ್ಯಯನ ಮಾಡ್ಬೋದು. ಅದು ಬಿಟ್ಟು ಜನಕ್ಕೆ ಬೇಡ ಆಗಿದೆ ಅಂತ ಅರ್ಥ ಅಲ್ವಾ? ಅದು ಜನಕ್ಕೆ ಬೇಡವೋ ಬೇಕು ಅಂತಲ್ಲ, ಆದ್ರೆ ಆಯೋಜಕರು ಕೂಡ ಜನನೇ ಅಲ್ವಾ? ಜನನೇ. ಆದ್ರೆ ವ್ಯವಸ್ಥೆ ಒಳಗಡೆ ಆಯೋಜಕರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಮ್ಮ ಟಿವಿಯಲ್ಲಿ ಜನ ಕೇಳಬೇಕಾದನ್ನು ಕೊಡ್ತಾ ಇಲ್ಲ. ಜನ ಟಿವಿಯವ್ರು ಹೇಳೋದೇನಂದ್ರೆ ಜನ ಇದನ್ನೇ ಕೇಳ್ತಾ ಇದ್ದಾರೆ, ಅದಕ್ಕೆ ಇದನ್ನ ಕೊಡ್ತಾ ಇದೀವಿ ನಾವು. ಇಲ್ಲ, ನನ್ಗನ್ಸೋದೇನು ಅಂತಂದ್ರೆ, ಒಂದು ಟ್ರೆಡಿಷನ್ ಇರ್ತಕ್ಕಂಥ ಈಗ ಕೋಲಾಟದ ಪದಗಳನ್ನ ನೀವು ನಮ್ಮಲ್ಲಿ ಯಾರು ಕೇಳ್ತಾ ಇಲ್ಲ, ಇದು ಬೇರೆ ತರ ನಾನು ನೋಡ್ಬೇಕು ಅಂತ ಅಂದ್ರೆ ಅವನ ಅಭಿರುಚಿನೇ ಹೊರತು ಅದು ಸಮುದಾಯದ ಅಭಿರುಚಿ ಅಲ್ಲ. ಯಾಕಂದ್ರೆ ನಮ್ಮ ಊರಿನಲ್ಲೇ ನಾನು ಬಾಲಕನಾಗಿದ್ದಾಗ ಕೋಲಾಟದ ಪದಗಳನ್ನು ಕೇಳ್ತಾ ಇದ್ದೆ. ಜವಳೆ ಕುಣಿತ ಇತ್ತು, ಸುಗ್ಗಿ ಕುಣಿತ ಇತ್ತು, ಸೋಬಾನೆ ಹಾಡ್ತಿದ್ರು. ಎಷ್ಟು ಮಟ್ಟಿಗೆ ಸೋಬಾನೆ ಹಾಡ್ತಿದ್ರು ಅಂತಂದ್ರೆ, ಚಪ್ಪರ ಚಪ್ಪರ ಸಾಕ್ಷಿ, ಚಪ್ಪರದಲ್ಲಿರೋ ಮಗ ಸಾಕ್ಷಿ, ನೀ ಸಾಕ್ಷಿ ನಮ್ಮ ಮದುವೆಗೆ, ಕಲ್ಯಾಣವೋ ಗೌರಿ ಕಲ್ಯಾಣವೋ, ಕಲ್ಯಾಣವೋ ಗೌರಿ ಕಲ್ಯಾಣವೋ. ಈ ತರದ ಹಾಡುಗಳು ನಮ್ಮಿಂದ ದೂರವಾಗ್ತದೆ. ಕಾರಣ ಏನು ಅಂತಂದ್ರೆ, ಈಗ ದೂರ ಆಗ್ತಾ ಇದ್ದಾವೆ ಅಂತ ಅನ್ನೋದು ವಾಸ್ತವ. ಆದ್ರೆ ಹಂಗೆ ದೂರವಾಗೋದನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ? ಈಗ ಜನಪದದ ಪ್ರಶ್ನೆನೇ ನಾನು ಕೇಳ್ತಾ ಇರೋದು. ಉಳಿಸ್ಕೊಳ್ಳೋದು ಬಹಳ ದೊಡ್ಡ ಚಾಲೆಂಜ್ ಇವತ್ತು. ಹೇಗೆ ಉಳಿಸ್ಕೊಳ್ಳೋದು? ಹೆಂಗ್ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ, ಇವತ್ತಿನ ಬಹಳ ಸ್ಪೀಡ್ ಆಗಿ ಲೈಫ್ ಬದಲಾಗ್ತಾ ಇದೆ ಅಂತಂದ್ರೆ, ಈ ಬದಲಾದ ಬದುಕಿಗೆ ಅನುಗುಣವಾಗಿನೇ ಅದ್ ನಮ್ಮ ಕಲೆಗಳು ಕೂಡ ಬದಲಾಗ್ತಾವಲ್ವಾ ಆಕ್ಚುಲಿ ಸರ್? ಆಗ ಆಕಾಶವಾಣಿಯ ಹಾಡುಗಳ ಧ್ವನಿಯ ಮಾಧುರ್ಯ ಇವತ್ತು ಅಂದ್ರೆ ನೀವು ಹೇಳ್ತಾ ಇರೋದು ಬರೀ ಆರ್ಖೈಕ್ ಆದ ಮಾದರಿ ಅಲ್ವಾ ಅದು? ಈಗ ನಿಜ. ಈಗ ನಮ್ಮಲ್ಲಿ ಆ ತರದೊಂದು ಪರಂಪರೆಗಳನ್ನ ಮ್ಯೂಸಿಯಂ ಆಗಿ ಜನಪದವನ್ನು ಉಳಿಸ್ಕೊಂಡ್ರೆ ಮ್ಯೂಸಿಯಂ ಮಾತ್ರ ಅಲ್ವಾ, ಅದಕ್ಕೊಂದು ಜೀವಂತಿಕೆ ನಲ್ಲಿ ಇರ್ಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಮ್ಯೂಸಿಯಂ ನಲ್ಲಿ? ಇಲ್ಲ, ಈಗ ಮ್ಯೂಸಿಯಮ್ಮು ಅನ್ನೋದು ಒಂದು ನಾವು ನೋಡ್ತೀವಿ. ಆ ನೋಡುವುದರ ಹಿಂದೆ ಅದರ ಹಿಂದಿರ್ತಕ್ಕಂತಹ ಧಾರಣಾ ಶಕ್ತಿ, ಅದರ ಹಿಂದೆ ಇರ್ತಕ್ಕಂತಹ ಪರಂಪರೆಗಳನ್ನ ನೋಡಿ ಕಲಿಬೇಕಾಗಿದೆ. ಉದಾಹರಣೆ, ನಾವು ನೇಗಿಲನ್ನ ತೋರಿಸಿದ್ರೆ ಆ ನೇಗಿಲ ಹಿಂದೆ ರೈತರ ಕಣ್ಣು ಕಾಣ್ತಾರೆ. ಒಂದು ಡೋಳ್ ತೋರಿಸಿದ್ರೆ ಆ ಡೋಳ್ನಿಂದ ಒಂದು ಚರ್ಮವಾದನ ಕಣ್ಣು ಕಾಣ್ತಾ ಹೋಗ್ತಾ ಇರುತ್ತೆ. ನಮ್ಮಂತರ ಕಣ್ಣು ಕಾಣಬಹುದು, ನನಗೆ ಕಾಣಿಸ್ತದೆ, ಆದ್ರೆ ಲೋಕ ಕಣ್ಣು ಕಾಣ್ತಿಲ್ಲ. ಅಲ್ಲಲ್ಲ, ನಾನು ಹೇಳೋದು ಈಗ ಹೊಸ ನಿಮ್ಮ ನಂತರದ ಜನರೇಷನ್ಗೆ ಅದರ ಅಗತ್ಯ ಇದೆಯಾ ಅಂತ. ಈಗ ನೋಡಿ, ಅದರ ಅಗತ್ಯದ ಪ್ರಶ್ನೆ ಅಲ್ಲ ಅದು. ಆಕ್ಚುಲಿ ಈಗ ಸೊಸೈಟಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಜಾನಪದ ಅಂತ ಅನ್ನೋದನ್ನೇ ಅದು ಜೀವಂತ ಅನ್ನೋದ್ರ ಲಕ್ಷಣ ನನ್ನ ಪ್ರಕಾರ. ಅದು ಜನರ ಮಧ್ಯೆ ಇರುವಂತದ್ದು. ನಿಜ. ಯಾವುದು ಜನರ ಮಧ್ಯೆ ಇಲ್ವೋ, ಯಾವುದು ಜೀವಂತ ಇಲ್ವೋ, ಅದನ್ನ ಜನಪದ ಅಂತ ಹೆಂಗ್ ಕರೆಯುದು ನಾನು? ಅಲ್ಲ, ನೀವು ಹೇಳಿದ್ದು ಸರಿ. ಈಗ ನೋಡಿ, ಜಾನಪದ ಲೋಕ ಅಂತ ಒಂದು ಕೇಂದ್ರಗಳು ಎಷ್ಟೇ ಪ್ರಭಾವಿತವಾದಂತಹ ಮಾಧ್ಯಮಗಳು, ಜಾಗತೀಕರಣದ ಹಬ್ಬರ, ಜನಗಳೆಲ್ಲ ಬದಲಾಗ್ತಕ್ಕಂಥ ಕಾಲಘಟ್ಟದಲ್ಲಿಯೂ ಕೂಡ ಇವತ್ತು ಕೂಡ ಅದ ಕಲೆಯನ್ನ ಸಂರಕ್ಷಿಸುವ, ಉಳಿಸುವ, ಜಾನಪದ ಡಿಪ್ಲೊಮಾ ತರಗತಿಗಳನ್ನು ಹೇಳ್ಕೊಳ್ಳೋದು, ಅವನ್ನೆಲ್ಲವನ್ನು ಕೂಡ ಅಕಾಡೆಮಿಕ್ ಆಗಿ ಸರಿ. ನಾನು ಅದ್ರ ಬಗ್ಗೆ ತುಂಬಾ ಗೌರವ ಇದೆ, ಮತ್ತು ಅದನ್ನು ಮಾಡಲೇಬೇಕು, ಅದಾಗಬೇಕಾದ ಕೆಲಸ. ಆದರೆ ಜನರ ಮಧ್ಯೆ ಇದ್ದ ಜನಪದ ಎಲ್ಲಿರ್ತದೆ ಅಂತ ನಾನು ಹೇಳೋದು. ಉಳಿಯುವುದೇ ಅಲ್ಲಲ್ಲ ಅದು. ನೀವು ಹೆಂಗೆ ಹಂತಿ ಪದಗಳನ್ನ ನೀವು ಹಂತಿನೇ ಮಾಡೋದಿಲ್ಲ, ಹಂತಿ ಪದ ಎಲ್ಲಿರ್ಲಿಕ್ಕೆ ಸಾಧ್ಯ ಇದೆ ನಿಮಗೆ? ನೀವು ಬೀಸುವುದಿಲ್ಲ, ಬೀಸುಕಲ್ಲ ಹೆಂಗ್ ಉಳಿಸ್ಕೊತೀರಿ ನೀವು? ಬೀಸು ಕಲ್ಲಿನ ಲಯದ ಜೊತೆಗೆ, ಬೀಸುವ ಜೊತೆಗೇನೆ ಲಯ ಇರುವ ಹಾಡುಗಳಲ್ವಾ ಅವು? ಇವತ್ತು ನಮ್ಮ ಅವುಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಸರ್. ಈಗ ಜನಗಳೆಲ್ಲ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಒಂದು ವಸ್ತು ಯಾಕಿದೆ ಅಂತ ಅಂದ್ರೆ ಆ ವಸ್ತು ನನಗೋಸ್ಕರ ಬಳಕೆ ಆಗ್ತಿದೆ ಅನ್ನುವಷ್ಟು ಮಟ್ಟಿಗೆ ಸ್ವಾರ್ಥ ರಾಗಿ ಕಲ್ಲುಗಳೆಲ್ಲ ಇವತ್ತು ಮೂಲೆ ಗುಂಪಾಗಿದ್ದಾವೆ. ನಿಮ್ಗೆ ನೋಡ್ಲಿಕ್ಕೆ ಸಿಗಲ್ಲ ರಾಗಿ ಕಲ್ಲುಗಳು. ನಿಮ್ಗೆ ಮ್ಯೂಸಿಯಂ ಅಲ್ಲೇ ನೋಡ್ಬೇಕು. ನಿಮಗೆ ನೋಡಿ, ರಾಗಿ ಕಲ್ಲುಗಳ ಕಲ್ಪನೆಗಳನ್ನ ಇವತ್ತು ಮೂಲೆ ಆಯ್ತಲ್ವಾ, ಅದರ ಪರಿಣಾಮವಾಗಿ ಇವತ್ತು ನಾವು ಬೇರೆ ಬೇರೆ ತರಹದನ್ನು ಕೂಡ ಎದುರಿಸ್ತಾ ಇದ್ದೀವಿ. ಉದಾಹರಣೆ, ರುಬ್ಬುಗುಂಡಲ್ಲಿ ನೀವು ಚಟ್ನಿಯನ್ನ, ಖಾರವನ್ನ ರುಬ್ತಾ ಇದ್ದಂಥ ಸ್ವಾದ, ಮತ್ತು ಮೊರದಲ್ಲಿ ಕೇರ್ಕೊಂಡು ರಾಗಿ ಧಾನ್ಯಗಳನ್ನ ಕ್ಲೀನ್ ಮಾಡ್ತಾ ಇದ್ದಂಥ ಒಂದು ಕೌಶಲ್ಯ, ಇವತ್ತೆಲ್ಲ ನಾವು ಕ್ಲೀನಿಂಗ್ ಅಕ್ಕಿ ಅಂತ ನಾವು ಮಾಡ್ತಾ ಇದೀವಲ್ಲ, ಇವತ್ತು
ದೈಹಿಕವಾಗಿ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಗಳ ನೀವು ಹೆಂಗೆ ಬರ್ತಿದೆ ಅಂತಂದ್ರೆ ಒಂದು ಕೌಶಲ್ಯವೇ ನಿಂತು ಹೋದಾಗ, ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಆದಾಗ ಏನಾಗುತ್ತೆ ಅಂದ್ರೆ ಜನಪದ ನಮ್ಗೆ ಅಗತ್ಯ ಅಂತ ಅನಿಸುತ್ತೆ ಇವತ್ತು. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಗಾಣದ ಎಣ್ಣೆಯನ್ನ ಉಪಯೋಗಿಸ್ತಾ ಇದ್ದಾಗ ಮನುಷ್ಯನ ದೇಹ ಹೇಗಿತ್ತು. ರಾಗಿ ಹಿಟ್ಟನ್ನ ಒಡೆದ್ರೆ ಅದು ಹಿಂದಕ್ಕೆ ಒಂಥರ ಚೆಂಡು ಬಂದಂಗೆ ಬರಬೇಕು ಅಂತ ಹೇಳ್ತಿದ್ರು. ಇವತ್ತು ಅದಿದೆಯಾ? ರಾಗಿ ಮುದ್ದೆಯನ್ನ ಕಟ್ತಾ ಇದ್ರೆ ಕೇರಿಗೆ ಗಮಲ ಬರ್ತಿದ್ದು. ಬೆಣ್ಣೆಯನ್ನ ಅದು ಬೇಯಿಸ್ತಾ ಇದ್ರೆ, ಕಾಯಿಸ್ತಾ ಇದ್ರೆ ಅದು ಬೆಣ್ಣೆಯ ಒಂದು ಸ್ವಾದ, ಅದರ ಗಮಲ ಕೇರಿಗೆ ಹೊಡಿತಾ ಇತ್ತು. ಇವತ್ತು ಅದು ಆಗ್ತಿದೆಯಾ? ಅಂದ್ರೆ ಜನಪದರ ಕೌಶಲ್ಯವನ್ನ ಇವತ್ತು ವಸ್ತುಗಳು ಬಂದು Correct sir, ಸಂಪೂರ್ಣವಾಗಿ ಅದು ನಾಲೆಜ್ ಅಂತ ಬದಲಾವಣೆ ನೋಡದೇ ಇರೋದ್ರಿಂದ ಆದ ಸಮಸ್ಯೆ ಅಲ್ಲ. ಆಗೋದು. ಹೌದು, ಇವತ್ತು ಜನಗಳಿಗೆ ಏನಾಗಿದೆ ಅಂತ ಅಂದ್ರೆ, ಈಗ ಒಂದು ಪಾರಂಪರಿಕ ಜ್ಞಾನ ಇದೆಯಲ್ಲ, ಯಾವುದೇ ಇರ್ಬೋದು, ಒಂದು ಹದ ಇರ್ತದಲ್ಲ, ಒಂದು ಆ ಪಾರಂಪರಿಕ ಜ್ಞಾನವನ್ನ, ತಿಳುವಳಿಕೆಯನ್ನ, ಅರಿವನ್ನ, ಅದನ್ನೊಂದು ಜ್ಞಾನ ಅಂತ ಅದನ್ನೊಂದು ನೋಡದೆ ಇರುವುದರ ಸಮಸ್ಯೆ ಇದೆ ಆಕ್ಚುಲಿ. ಇಲ್ಲ, ಇದು ನೋಡದೇ ಇರೋ ಸಮಸ್ಯೆನೂ ಕೂಡ ಇದೆ. ಇವತ್ತಲ್ಲ ನಾಳೆ, ಇನ್ನು ಕೆಲವು ವರ್ಷಗಳಾದ್ಮೇಲೆ ಮತ್ತೆ ನಮ್ಮ ಜನ ಕರೆಕ್ಟ್ ಮತ್ತೆ ವಾಪಸ್ಸು ಅಲ್ಲಿಗೆ ಬರಬಹುದು, ಮತ್ತೆ ಬರಬೇಕು ಅಂತ ಅನ್ಸುತ್ತೆ. ಬರ್ಲಿಕ್ಕೆ ಅದನ್ನ ಕಲ್ಸೋರೇ ಇರಂಗಿಲ್ಲ, ಕಲ್ಸೋರು ಕಟ್ಟೋರೇ ಇರೋದಿಲ್ಲ, ಅದನ್ನ ಹೊಸದಾಗಿನೇ ಕಟ್ಟಬೇಕಾಗ್ತದೆ. ನಿಜ ನಿಜ ನಿಜ. ಈಗ ಉದಾಹರಣೆಗೆ ಗೊಮ್ಮಟನ್ನ ಇವತ್ತು ಯಾಕೆ ಕೆತ್ತಕ್ ಸಾಧ್ಯ ಇಲ್ಲ ಅಂತಂದ್ರೆ ಕೆತ್ತೋರು ಇಲ್ಲ ಅಂತ ಅಲ್ಲ, ಅದು ಆಕ್ಚುಲಿ ಕೆತ್ತಲಿಕ್ಕೆ ಸಾಧ್ಯ ಇದೆ. ಗೋಲ್ ಗುಂಬಜನ್ನ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ, ಅದನ್ನ ಕಟ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಯಾಕೆ ಕಟ್ಟಕ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಇವತ್ತಿನ ಅಗತ್ಯ ಇಲ್ಲ ಅನ್ನೋದು ಒಂದು. ಅದಾದ್ಮೇಲೆ ಯಾಕೆ ಅಷ್ಟು ಇನ್ವೆಸ್ಟ್ ಮಾಡ್ಬೇಕಂತ ಅನ್ನುವ ವ್ಯಾವಹಾರಿಕ ಜ್ಞಾನವೂ ಇದೆ ಅದರಲ್ಲಿ. ಎಲ್ಲವೂ ಸೇರಿ ಒಂದು ಆಕೃತಿ ರೂಪುಗೊಳ್ತದಲ್ವ ಅದು. ಸರ್, ಈಗ ನಮ್ಮ ಕಂಪನಿಗಳು ಮಾರುಕಟ್ಟೆ ವ್ಯವಸ್ಥೆ ಏನಾಗಿದೆ ಅಂತ ಅಂದ್ರೆ, ನಿಮಗೂ ಅನುಭವ ಇರ್ಬೋದು. ನಾನು ಆಗ್ಲೇ ಹೇಳಿದೆ ಮುತ್ತುಗದ ಎಲೆ ಅಂತ. ಊರಿನಲ್ಲಿ ಜಾತ್ರೆ ಆದ್ರೆ, ಅರವಂಟಿಕೆಗಳಾದ್ರೆ, ಊಟದ ವ್ಯವಸ್ಥೆ ಮಾಡ್ಕೊಂಡ್ರೆ ಯಾರು ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸ್ತಾ ಇರಲಿಲ್ಲ. ಇಸ್ತ್ರಿ ಎಲೆ ಕೊಡರು, ನೈಸರ್ಗಿಕವಾಗಿರತಕ್ಕಂಥದನ್ನ 10 ನಿಮಿಷ ಟೈಮ್ ಕೊಟ್ರೆ ಅದನ್ನ ಚುಚ್ಕೊಂಡು ಜೊನ್ನೆ ಮಾಡ್ಕೊಳ್ತಾ ಇದ್ರು. ವಿತಿನ್ 5 ನಿಮಿಷದಲ್ಲಿ ಎಲೆ ಮಾಡ್ಕೊಳ್ತಾ ಇದ್ರು. ಇವತ್ತು ಪ್ರತಿ ಒಂದು 4 ಜನ ಸೇರ್ಕೊಂಡು ನಾಮಕರಣ ಮಾಡ್ಕೊಂಡ್ರೆ ಅಲ್ಲಿ ಇಸ್ತ್ರಿ ಹಾಳೆ ಇರುತ್ತೆ, ಪ್ಲಾಸ್ಟಿಕ್ ಹಾಳೆ. ಇದರಿಂದ ಆಹ್ವಾನ ಏನ್ ಮಾಡ್ಕೊಳ್ತಾ ಇದಾರೆ ಅಂತಂದ್ರೆ, ನೈಸರ್ಗಿಕವಾದಂತ ಸಂಪತ್ತನ್ನ ಇವರೇ ಒಂದು ರೀತಿಯಲ್ಲಿ ಕಲುಷಿತ ಮಾಡ್ತಾ ಇದಾರೆ. ಈ ಪರಂಪರೆಗಳನ್ನ ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಜನಪದರಿಗಿತ್ತು. ಆದ್ರೆ ಇವತ್ತಲ್ಲ ನಾಳೆ ಅವರು ಭೂಮಿಯ ಫಲವತ್ತತೆ ಹಾಳಾದ್ರೆ ಮತ್ತೆ ವಾಪಸ್ ಹೋಗ್ತಾರೆ ಎನ್ನುವಂತ ನಂಬಿಕೆ ನನಗೆ. ಕರೆಕ್ಟ್. ಫಲವತ್ತತೆ ಹಾಳಾದ ಮೇಲೆ ಅದನ್ನ ರಿಪೇರಿನೇ ಮಾಡಕ್ಕಾಗಲ್ಲ, ಇರ್ರಿಪೇರೇಬಲ್ ಅಲ್ವಾ ಅದು. ಇಲ್ಲ, ಈಗ ಆಲ್ರೆಡಿ ಆಗೋಗಿದೆ. ರಿಪೇರಿ ಮಾಡೋದಕ್ಕೆ ಆಗದೆ ಇರುವಷ್ಟು ಬದಲಾವಣೆ ಕೂಡ ಇದನ್ನೇ ನದಿಯೊಂದು ಹಾಳಾಗೋದು. ನದಿನಲ್ಲಿ ನೀರು ಕುಡಿತಿದ್ವಲ್ಲ, ಇವತ್ತು ಯಾವ್ದಾದ್ರು ನದಿನಲ್ಲಿ ನೀರು ಕುಡ್ಲಿಕ್ಕೆ ಇಲ್ಲ ಇಲ್ಲ ಆಗಲ್ಲ. ಅದು ಸೊಸೈಟಿ ಹಾಳಾದ್ರದ ಲಕ್ಷಣ. ನಿಜ ನಿಜ. ಎಲ್ಲ ಇವರೇ ಸೇರಿ ಹಾಳು ನಾವೇ ಮಾಡಿದೀವಿ. ಇವ್ರಿಗೆ ಯಾಕೆ ಹೇಳೋದು, ನಾವೇ ಮಾಡಿದ್ದ. ಈಗ ಒಂದು ಏಣಿ, ನಿಮ್ಗೆ ಬಿದಿರಿನ ಏಣಿಯನ್ನ ಒಂದು ಕಂಪ್ನಿ ಪ್ರಾಡಕ್ಟ್ ಮಾಡುತ್ತೆ ಅಂತಂದ್ರೆ, ಒಂದು ಅಜ್ಜ ವಯಸ್ಸಾದಾಗ ಒಂದು ಊರ್ಗೋಲನ್ನ ಕಾಡಿನಲ್ಲಿ ಒಂದು ತುಂಡನ್ನು ಕಡ್ಕೊಂಡು ಬಂದು ಊರ್ಗೋಲ್ ಮಾಡ್ತಾ ಇದ್ದಂಥದ್ದು ಇವತ್ತು ಅದು ಒಂದು ಕಂಪನಿಯ ಬ್ರಾಂಡೆಡ್ ವಸ್ತು ಆಗಿದೆ ಅಂತಂದ್ರೆ, ನಮ್ಮ ಜನಪದರ ಕೌಶಲ್ಯವನ್ನ ಒಂದು ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ ಒಂಥರ ಐಜಾಕ್ ಮಾಡ್ತಕ್ಕಂಥ ಒಂದು ಮಾರುಕಟ್ಟೆ ಸ್ವರೂಪವನ್ನು ಮಾಡಿಬಿಡ್ತಾರೆ. ಇದೇ ರೀತಿಯಲ್ಲಿ ನಮ್ಮಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಉದಾಹರಣೆ ಹೇಳ್ತೀನಿ ನಾನು. ಆಹಾರಕ್ಕೆ ಸಂಬಂಧಪಟ್ಟಂತೆ ಚಕ್ಲಿ ತಿಂದೋಳು ಚಿಗಿದ್ಕೊಂಡು, ಬಿಸ್ಕೆಟ್ ತಿಂದೋಳು ಬಿದ್ಕೊಂಡು ಅಂತಿದೆ. ಇದನ್ನ ನಾನು ಹೋದ ಕಡೆ ಎಲ್ಲ ಹೇಳ್ತೀನಿ ಸ್ಕೂಲ್ ಮಕ್ಕಳಿಗೆ. ದೇಶೀಯ ಆಹಾರ ಪದ್ಧತಿಗಳಿದ್ದಾಗ ನಿಮ್ಮ ದೇಹದ ದೃಢಕಾಯತ್ವ ಹೆಂಗಿತ್ತು. ಇವತ್ತು ಕಾನ್ವೆಂಟ್ ಮಕ್ಕಳಿಗೆ ಓಪನ್ ಮಾಡಿದ್ರೆ ಟೋಸ್ಟ್ಗಳು ಕಣ್ಣು ಕಾಣ್ತಾ ಇರುತ್ತೆ, ರೆಡಿಮೇಡ್ ಫುಡ್. ಅಂದ್ರೆ ಇವೆಲ್ಲ ಜನಪದರಿಗೆ ಗೊತ್ತಿದ್ದನ್ನು ಅನಿವಾರ್ಯವಾಗಿ ಮಾರುಕಟ್ಟೆಯ ದಾಳಿಯಿಂದ ಆ ಜಾಗವನ್ನು ಬಿಟ್ಟು ಅವರು ಇನ್ನೊಂದು ಮಗ್ಲಿಗೆ ಸರ್ಕೊಂಡಿದ್ದಾರೆ. ನನ್ನ ನಂಬಿಕೆ ಇದೆ, ಇವತ್ತಲ್ಲ ನಾಳೆ, ಇನ್ನು ಎಷ್ಟು ವರ್ಷಕ್ಕಾಗ್ಬೋದು, ಮತ್ತೆ ವಾಪಸ್ಸು ರಿಟರ್ನ್ ಟು ಸಾಯಿಲ್, ವಾಪಸ್ ಮಣ್ಣಿಗೆ ಬರ್ತಾರೆ ಎನ್ನುವಂಥ ನಂಬಿಕೆ ಇದೆ. ಸೊ ನನಗೆ ನಿಮ್ಮ ಸಂಪಾದನೆಗಳ ಬಗ್ಗೆ ಮಾತಾಡೋದಾದರೆ, ಕೀರಂ ಬಗ್ಗೆ ಒಂದು ಪುಸ್ತಕ, DR ಬಗ್ಗೆ ಒಂದು ಪುಸ್ತಕ ಮಾಡಿದ್ರಲ್ಲ, ಏನಕ್ಕೆ ಮಾಡ್ಬೇಕು ಅನ್ನಿಸ್ತಾರೆ ಸರ್? ನಾನು MA ಓದ್ತಾ ಇರಬೇಕಾದಾಗ ನನಗೊಂದು ಬೆರಗು ಇತ್ತು. ಯಾರ ಬಗ್ಗೆ ಬೆರಗು ಇತ್ತು ಅಂತಂದರೆ, ಒಂದು ಡಾಕ್ಟರ್ ಸಿದ್ಧಲಿಂಗಯ್ಯ, ಪ್ರೊಫೆಸರ್ ಕೀರಂ ನಾಗರಾಜು, P ಲಂಕೇಶು ಮತ್ತು DR ನಾಗರಾಜ್. ನಾವೆಲ್ಲ ಹಾಸ್ಟೆಲಲ್ಲಿ ಇದ್ವಿ. ಹಾಸ್ಟೆಲಲ್ಲಿ ಪ್ರತಿ ಗುರುವಾರ ಲಂಕೇಶ್ ಪತ್ರಿಕೆ ಬರ್ತಿತ್ತು. ಆ ಹಾಸ್ಟೆಲ್ನಲ್ಲಿ ಅವತ್ತು ನಾನ್ ವೆಜ್, ನಮ್ಗೆ 2 ಸಂತೋಷ ಅವತ್ತು ಗುರುವಾರ. ಒಂದು ನಾನ್ ವೆಜ್ ಊಟ, ಇನ್ನೊಂದು ಲಂಕೇಶ್ ಪತ್ರಿಕೆ. ನನ್ನ ಗೆಳೆಯ ಸತೀಶ್ ರಂಗಸಮುದ್ರ ಅಂತ, ಈಗ ಆತ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಒಂದು ಸ್ವಲ್ಪ ಸ್ಥಿತಿವಂತ. ಪ್ರತಿ ವಾರ ಲಂಕೇಶ್ ಪತ್ರಿಕೆಯನ್ನು ಕೂಡ ತರಿಸೋನು. ಲಂಕೇಶ್ ಪತ್ರಿಕೆಯನ್ನು ತರಿಸಿದ್ರೆ ಎಲ್ಲ ರೂಮ್ಗೂ ಹಂಚಿ ಹೋಗ್ಬಿಡ್ತಿತ್ತು ಅದು. ನನ್ನ ರೂಮ್ ಆದ್ಮೇಲೆ ಇನ್ನೊಂದು ರೂಮ್. ಹಿಂಗೆ ಲಂಕೇಶ್ ಪತ್ರಿಕೆಯನ್ನು ಓದಲಿಕ್ಕೆ ಶುರು ಮಾಡಿದಂಥವನು ನಾನು DR ನೋಡಬೇಕು, ದೇವನೂರು ಮಹಾದೇವನನ್ನು ನೋಡಬೇಕು, P ಲಂಕೇಶ್ ಅವ್ರು ನೋಡ್ಕೊಳ್ಬೇಕು ಎನ್ನುವಂಥ ಒಂದು ಕನಸು ನನಗೆ ಶುರುವಾಯಿತು.
ಆ ಆಸಕ್ತಿಯಿಂದ ಏನು ಮಾಡಿದೆ, ಲಂಕೇಶ್ ಪತ್ರಿಕೆ ಒಡನಾಟದಿಂದ ಅವ್ರ ಬಗ್ಗೆ ಕುತೂಹಲವನ್ನು ಶುರು ಮಾಡಿದೆ. ಅವರ ಆ, ಒಂದು ಥೀಸಿಸ್ ಇದೆಯಲ್ಲ, ಶಕ್ತಿ ಶಾರದೆ ಮೇಳ, ಅದು ಓದಿದಾಗ ನನಗೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಬೆರಗು ಮೂಡಿಸ್ತು. 2019ರಲ್ಲಿ ಕಾಡುವ ಕೀರಂನ ಪ್ರೋಗ್ರಾಮ್ ಆದಮೇಲೆ ನನಗೆ DR ನಾಗರಾಜನ್ ಪುಸ್ತಕವನ್ನು ಮಾಡಬೇಕು ಅಂತ ಆಸೆ ಆಯಿತು. ಸಹಜವಾಗಿ ಆಯೋಜಕರು ಮೇಡಮ್ ಹತ್ರ ಕರ್ಕೊಂಡೋದ್ರು, DR ನಾಗರಾಜ್ ಅವರ ಮಿಸ್ಸಸ್ ಹತ್ರ. ಅವರು ಮಾಡಿ ನಾನೆಲ್ಲ ಸಪೋರ್ಟನ್ನು ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ನಾನು ಒಂದು 2-3 ವರ್ಷಗಳ ಕಾಲ ನಿರಂತರವಾಗಿ ನಾನು ಅದರ ಬೆನ್ನತ್ತಿ ಕೆಲಸ ಮಾಡಿದೆ. ಯಾಕೆ ಅಂತಂದರೆ DR ಅಂತೂ ನಾನು ನೋಡೋಕ್ಕಾಗಲಿಲ್ಲ. DR ಮಾಡಿರುವಂಥ ಈ ಮೌಲಿಕವಾದಂಥ ಬರಹಗಳನ್ನು ಸಂಗ್ರಹ ಮಾಡಬೇಕು ಅನ್ನೋ ಕಾರಣಕ್ಕಾಗಿ DR ನಾಗರಾಜ್ ಅವರು ಮೇಲೆ ಬಂದಿರತಕ್ಕಂಥ ಎಲ್ಲ ಲೇಖನಗಳನ್ನು ಒಂದು 10% ಬಿಟ್ಟರೆ ಬಹುತೇಕವಾಗಿ ಒಂದು 80 ಭಾಗದಲ್ಲಿ ಸಮಗ್ರವಾಗಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ರಾಜಶೇಖರ್, ನಿಮಗೆಲ್ಲ ಗೊತ್ತಿರ್ಬೋದು, ಉಡುಪಿಯಲ್ಲಿದ್ದಂಥವ್ರು. ಆ ಪುಸ್ತಕ ಕಳಿಸಿದಾಗ ಅವ್ರದ್ದು 2 ಲೇಖನ ಬರೆಸ್ಕೊಂಡೆ. ಅವ್ರು ತುಂಬ ಖುಷಿಪಟ್ಟು ನನಗೆ ಹೇಳಿದ್ರು, ಒಳ್ಳೆ ಪುಸ್ತಕಪ್ಪ, ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿದ್ರು. ಅದೊಂದು ಸಮಾಧಾನ ನನಗಿದೆ. ಆ ಕಾರಣಕ್ಕಾಗಿ ನಾನು ಅನನ್ಯ ಪ್ರತಿಭೆಯ ಪರಿ ಅಂತ ಮಾಡಿದೆ. ಇನ್ನೊಂದು ಕೀರಂ ಬಗ್ಗೆ 2019ರಲ್ಲಿ ನುಡಿ ಬೆಡಗು ಅನ್ನುವಂಥ ಒಂದು ಪುಸ್ತಕ ಮಾಡಿದೆ. ಕೀರಂ ಬಗ್ಗೆ ಇನ್ನೊಂದು ಪ್ರೀತಿ ಏನು ಅಂತಂದ್ರೆ, ನಾನು ಪಾಠ ಮಾಡಿದ್ರೆ ಎಷ್ಟು ಕೀರಂ ಅವರು ಒಳನೋಟುಗಳು, ಅವ್ರು ಕೊಡ್ತಾ ಇದ್ದಂಥ ಲಿಂಕ್ಗಳು, ಇಲ್ಲಿ ಪಂಪನನ್ನು ಕುರಿತು ಮಾತಾಡಬೇಕಾದಾಗ ಅವರು ತಕ್ಷಣಕ್ಕೆ ಇನ್ಯಾವುದೋ ಒಂದು ಪಾಶ್ಚಾತ್ಯ ಲೇಖಕರನ್ನು ಅವರು ಕೋಟ್ ಮಾಡ್ತಾ ಇರ್ತಾರೆ. ಅವರು ಲಿಂಗ್ವಿಸ್ಟಿಕ್ ಅನ್ನು ಪಾಠ ಮಾಡ್ತಾ ಇದ್ರು. ಬಹಳ ವಿಸ್ತಾರವಾದಂಥ ಒಳಹುಗಳನ್ನು ಕೀರಂ ಅವರು ಕೊಡ್ತಾ ಇರ್ತಾರೆ. ಕೀರಂ ಅವರ ಪಾಠ ನನ್ನಂತೆ ಅಥವಾ ನನ್ನ ಸಮಕಾಲೀನ ಗೆಳೆಯರು ಅಥವಾ ನನಗಿಂತ ಅವ್ರ ಪಾಠ ಕೇಳಿದಂಥ ಹಿರಿಯರು ಕೀರಂ ಅವರ ಅಭಿಮಾನಿಗಳೇ ಕೂಡ ಆಗಿದ್ರು. ಅಷ್ಟು ಚೆನ್ನಾಗಿ ಪಾಠಗಳನ್ನು ಮಾಡ್ತಾ ಇದ್ರು. ಇವತ್ತು ನನಗೆ ಒಂದು ಅಡಿಗರು ಪದ್ಯ, ಒಂದು ಬೇಂದ್ರೆ ಪದ್ಯವನ್ನು ಅವ್ರ ಮಟ್ಟಿಗೆ ಹಿಂಜಿ ಪಾಠ ಮಾಡ್ತಕ್ಕಂಥ ಅಧ್ಯಾಪಕರು ತುಂಬ ವಿರಳ ಅಂತ ಅನಿಸ್ಬಿಡುತ್ತೆ. ಅವ್ರ ಮೇಲಿನ ಗೌರವ ಕಾರಣಕ್ಕಾಗಿ 2019ರಲ್ಲಿ ನಾನು ಕೀರಂ ಅವರ ಬರಹಗಳು ಮತ್ತು ಆಯ್ದ ಭಾಷಣಗಳನ್ನು ಅಲ್ಲಿ ಇಲ್ಲಿ ಓಡಾಡಿ ನಿಮ್ಮಂತರ ಸ್ನೇಹಿತರ ಹತ್ರ ಹುಡುಕಾಡಿ ಅದೊಂದು ಸಣ್ಣ ಸಂಕಲನ ಕೂಡ ತಂದೆ. ಅದು ನನ್ನ ಮೇಷ್ಟು ಕೊಟ್ಟಂಥ ಒಂದು ಗೌರವ. ಇನ್ನೊಂದು, ಕೀರಂ ಅವರು ಸಂಚಯದವರು ಶ್ರಾವಣ ತಿಂಗಳಲ್ಲಿ ಅವರು ಬೇಂದ್ರೆ ಬಗ್ಗೆ ಒಂದು ಉಪನ್ಯಾಸವನ್ನು ಏರ್ಪಡಿಸಿದರು. ಸಂಚಯದಲ್ಲಿ ಅವರು ಕೆಥಾಸಿರ್ಸ್ ಬಗ್ಗೆ ಜೋಗಿ ಪದ್ಯವನ್ನು ಅನಲೈಸ್ ಮಾಡ್ತಾ ಇರಬೇಕಾದಾಗ ನಾನು ರಂಗನಾಥ್ ಕಂಟನ್ಕುಂಟೆ ಅವರಲ್ಲೂ ಅವರ ಕೇಳಿದಂಥ ಕೊನೆಯ ಭಾಷಣಕಾರನಲ್ಲಿ ಒಬ್ಬ ಓದುಗನಾಗಿ ನಾನು ಕೂಡ ಒಬ್ಬ. ಹಾಗಾಗಿ ಕೀರಂ ಮೇಲೆ ನನಗೆ ಇವತ್ತಿನವರೆಗೂ ಕೂಡ ನನಗೆ ಮೋಹ, ಪ್ರೀತಿ, ಗೌರವ ಹಾಗೆ ಇದೆ. ಸೊ ಇಷ್ಟೊತ್ತು ಶಿವರಾಜ್ ಅವರು ತಮ್ಮ ಬರಹದ ಬಗ್ಗೆ, ಬದುಕಿನ ಬಗ್ಗೆ ಕೆಲವು ಸಂಗತಿಗಳನ್ನು, ಎಲ್ಲ ಮಾತಾಡಲಿಕ್ಕಾಗಲ್ಲ, ಕೆಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವರಿಗೆ ನಾನು ಇಲ್ಲಿ ಬಂದು ಮಾತಾಡಿದ್ದಕ್ಕೆ ನಾನು ಕೃತಜ್ಞತೆಗಳು.